ಈ ದೇವರ ಸಭೆ ಅಂದ್ರೆ ನಾವು ಇದುವರೆಗೂ ಬಹಳಷ್ಟು ತಿಳ್ಕೊಳ್ಬೇಕಾದಂತಷ್ಟು ನಾವು ತಿಳ್ಕೊಳ್ಳಿಲ್ಲ. ಯಾಕೆಂದ್ರೆ ದೇವರ ಸಭೆ ಅಂದ್ರೆ ಸಾಮಾನ್ಯವಾಗಿ ನಾವು ಬಹಳ ಒಂದು ರೀತಿಯಲ್ಲಿ ಹಗುರವಾಗಿ ತೆಗೆದುಕೊಳ್ತೇವೆ, ಲೈಟ್ ಆಗಿ ತೆಗೆದುಕೊಳ್ತೇವೆ. ಬಟ್ ದೇವರ ವಾಕ್ಯ, ದೇವರ ಸಭೆ ಬಹಳ ಸೀರಿಯಸ್ ಆಗಿ ನಮಗೆ ಬೋಧನೆ ಮಾಡ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ದೇವರ ಸಭೆಯನ್ನು ಬಹಳ ಬಹಳ ಸೀರಿಯಸ್ ಆಗಿ ಆತನು ಮಾತಾಡ್ತಾನೆ. ಈಗ ಉದಾಹರಣೆಗೆ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಂತಹ 7 ಸಭೆಗಳು, 7 ಸಭೆಗಳ ಕುರಿತಾಗಿ ಕರ್ತನು ಮಾತಾಡ್ತಾನೆ. ಆ ಸಭೆಗೆ ಮಾತನಾಡುವಾಗ ಕರ್ತನು ಹೇಗೆ ಮಾತಾಡ್ತಾನೆ ಅಂದ್ರೆ, ಒಂದು ಸಭೆಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಈಗ ಉದಾಹರಣೆಗೆ ಆತನು ಎಫೆಸ ಸಭೆಗೆ ಆತನು ಕಾಣಿಸ್ಕೊಂಡಾಗ ಹೇಗೆ ಕಾಣಿಸ್ಕೊಂಡ? 7 ನಕ್ಷತ್ರಗಳನ್ನು ನಕ್ಷತ್ರಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಎಂಬುದಾಗಿ ಆತನು ಕಾಣಿಸ್ಕೊಂಡ. ಆಮೇಲೆ ತಿರುಗಿ ನಾವು ಸ್ಮುರ್ನ ಸಭೆಗೆ ಹೇಗೆ ಕಾಣಿಸ್ಕೊಂಡ? ಸತ್ತ ಒಳಗಿಂದ ಜೀವಿತನಾಗಿ ಎದ್ದು ಬಂದಂತ ಆದ್ಯಂತನು ಎಂಬುದಾಗಿ ಕಾಣಿಸ್ಕೊಂಡ. ಆಮೇಲೆ ಈ ಪೆರ್ಗಮ ಸಭೆಗೆ ಹೇಗೆ ಕಾಣಿಸ್ಕೊಂಡ? ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ. ಆಮೇಲೆ ತಿರುಗಿ ಥುವತೈರ ಸಭೆಗೆ ಹೇಗೆ ಕಾಣಿಸ್ಕೊಂಡ ನೋಡ್ರಿ? ಬೆಂಕಿಯ ಉರಿಯಂತಿರುವ ಕಣ್ಣುಗಳನ್ನು, ತಾಮ್ರದಂತಿರುವ ಪಾದಗಳುಳ್ಳ ದೇವಕುಮಾರನೆಂದಾಗಿ ಕಾಣಿಸ್ಕೊಂಡ. ಏನ್ ಇದರ ಅರ್ಥ? ಇದರ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ಕರ್ತನಾಗಿರುವಂತಹ ಯೇಸು, ಡೂ ನಾಟ್ ಟೇಕ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ವೆರಿ ಲೈಟ್ಲಿ. ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಬಹಳ ಸುಲಭವಾಗಿ ನಾವು ತೆಗೆದುಕೊಳ್ಬಾರ್ದು. ಯಾಕೆಂದ್ರೆ ದೇವರ ವಾಕ್ಯ ಬಹಳ ಬಹಳ ಗಂಭೀರವಾಗಿ ನಮಗೆ ಅದು ಬೋಧನೆ ಮಾಡ್ತದೆ. ಇಲ್ಲಿ ನಾವು ಓದ್ತಾ ಬಂದೆವು, ಬೆಂಕಿಯ ಉರಿಯಂತಿರುವ ಕಣ್ಣುಗಳು ಉಳ್ಳಾತನು, ಆಮೇಲೆ ತಾಮ್ರದ ಪಾದಗಳುಳ್ಳ ದೇವಕುಮಾರನು ಹೇಳುವುದೇನೆಂದ್ರೆ. ನೋಡಿ, ಬಹಳ ಬಹಳ ಸೀರಿಯಸ್ ಇದೆ. ಬೆಂಕಿಯ ಉರಿಯಂತಿರುವಂತ ಕಣ್ಣುಗಳು, ತಾಮ್ರದ ಪಾದಗಳುಳ್ಳಂತ ಪಾದಗಳು ಅಂದ್ರೆ ಅದರ್ಥ ಏನಪ್ಪಾ ಅಂತ ಹೇಳುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಒಂದು ವೇಳೆ ಆತನ ಕಣ್ಣಿಗೆ ಕಾಣದೇ ಇರುವಂತ ಯಾವುದೇ ಒಂದು ಗುಟ್ಟಿಲ್ಲ, ರಹಸ್ಯ ಇಲ್ಲ, ಎಲ್ಲವೂ ಆತನಿಗೆ ಬಟ್ಟ ಬಯಲಾಗಿ ಇದೆ. ಎಷ್ಟೋ ಸಾರಿ ಹಲವಾರು ವಿಷಯಗಳನ್ನ ನಾವು ಮುಚ್ಕೊಂಡ್ಬಿಡ್ತೇವೆ, ನಾವು ಹೇಳುವುದಿಲ್ಲ. ಅಷ್ಟು ಅನೇಕ ತಪ್ಪುಗಳನ್ನು ಮಾಡ್ಬಿಡ್ತೇವೆ, ಮುಚ್ಕೊಂಡ್ಬಿಡ್ತೇವೆ ಅಲ್ವೇ? ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ನಾವು ತಿಳ್ಕೊಂಡ್ಬಿಡ್ತೇವೆ. ಆದ್ರೆ ನಮ್ಮ ಕರ್ತನ ಕಣ್ಣುಗಳು ನೇರವಾಗಿ ಎಲ್ಲವನ್ನು ನೋಡ್ತಾ ಇರುತ್ತೆ. ಅದಕ್ಕೇನೆ ಬೆಂಕಿ ಉರಿಯಂತಿರುವ ಕಣ್ಣುಗಳು ಎಂಬುದಾಗಿ. ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನೋಡಿ, ಈ ಸಭೆಗಳ ಕುರಿತಾಗಿ ಕರ್ತನು ಮಾತಾಡ್ತಾನೆ. 7 ಸಭೆಗಳ ಕುರಿತಾಗಿ ಮಾತಾಡ್ತಾನೆ. ನಾನು ಹೇಳ್ತಾ ಬಂದೆ, 7 ಸಭೆಗಳು ಅಂತ ಹೇಳುವಾಗ ಅದು ಒಂದು ಪರಿಪೂರ್ಣತೆಯನ್ನು ತೋರಿಸ್ತದೆ. ಅಂದ್ರೆ ಈ ಭೂಲೋಕದಲ್ಲಿರುವಂತಹ ಎಲ್ಲಾ ಸಭೆಗಳು ಅದರೊಳಗೆ ಕ್ರೋಢೀಕರಿಸಲ್ಪಟ್ಟಿವೆ, ಎಲ್ಲವೂ ಒಂದನ್ನು ಬಿಟ್ಟಿಲ್ಲ. ಒಂದು ವೇಳೆ ಒಂದು 10 ಲಕ್ಷ ಸಭೆಗಳಿದೆ ಅಂತ ಇಟ್ಕೊಳ್ಳಿ, ಎಲ್ಲ ಸಭೆಗಳನ್ನು ಸೇರಿಸಿ ಈ 7 ಸಭೆಗಳಲ್ಲಿ ಅವರೆಲ್ಲ ಚಿತ್ರಣಗಳನ್ನ ಇಲ್ಲಿ ನಮಗೆ ಬಹಳ ಸರಳವಾಗಿ ತೋರಿಸ್ತಾನೆ. ಸಭೆಗಳ ನಿಜವಾದಂತಹ ಚಿತ್ರಗಳು. ನಾನು ಇದನ್ನ ಯಾಕೆ ಹೇಳ್ತಾ ಬಂದೆ ಅಂತ ಹೇಳುವಾಗ, ಈ ಸಭೆಯ ಕುರಿತಾಗಿ ಬಹಳಷ್ಟು ನಮಗೆ ಏನಪ್ಪಾ ಅಂದ್ರೆ ಗಂಭೀರತೆ ಬೇಕು, ಭಯ ಬೇಕು, ಭಕ್ತಿ ಬೇಕು, ಒಂದು ಆಕರ್ಷಣೆ ಬೇಕು, ಕರ್ತನ ಕಡೆಗೆ ಪ್ರೀತಿ ಬೇಕು, ಮತ್ತೆ ಸಭೆಯನ್ನು ನಾವು ಬಹಳವಾಗಿ ಗೌರವಿಸುವಂತವರಾಗಿರ್ಬೇಕು. ಸೊ ಆದ್ರಿಂದ ಸಭೆ ಕರ್ತನ ದೃಷ್ಟಿಯಲ್ಲಿ ಬಹಳ ಬಹಳ ಅಮೂಲ್ಯ, ಶ್ರೇಷ್ಠ. ಈಗ ನಾನು ಯಾಕೆ ಹೇಳ್ತಾ ಬಂದೆ ಅಂದ್ರೆ, ಈಗ ನಾನು ಒಂದು ಸಭೆಯನ್ನ ನಿಮ್ಮ ಮುಂದೆ ಇಡ್ತೇನೆ. ಈಗಾಗಲೇ ಅನೇಕ ಸಭೆಗಳ ಕುರಿತಾಗಿ ಮಾತಾಡ್ತಾ ಬಂದಿದ್ದೇನೆ ಪ್ರಕಟಣೆಯಲ್ಲಿ.
ಇವತ್ತಿನ ಒಂದು ಸಭೆಯನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ. ಅದು ಯಾವುದಂದ್ರೆ ಲವೋದಿಕೀಯ ಸಭೆ. ಇದನ್ನು ನಾವು ಪ್ರಕಟಣೆ 3ನೇ ಅಧ್ಯಾಯದಲ್ಲಿ 14ನೇ ವರ್ಷದಿಂದ 22ನೇ ವರ್ಷದವರೆಗೆ ಇರುವಂತಹ ಭಾಗದಲ್ಲಿ ನಾವು ನೋಡ್ತೇವೆ. ಪ್ರಕಟಣೆ 3ನೇ ಅಧ್ಯಾಯ 14ನೇ ವರ್ಷದ ಯಾರಾದರೂ ಸ್ಪಷ್ಟವಾಗಿ ಜೋರಾಗಿ ಸ್ವಲ್ಪ ಓದ್ರಿ. ಲವೋದಿಕೀಯಲ್ಲಿ ಇರುವ ಸಭೆ ಎಲ್ಲರೂ ಕೇಳಿಸ್ತದ? ದೂತನಿಗೆ ಬರೆ ಆಮೆನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನ ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ, ನೀನು ಬೆಚ್ಚಗೂ ಅಲ್ಲ. ನಿನ್ನ ಕಣ್ಣಾಗಲಿ ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು. ನಾನು ಕನ್ನಡ ಕೊಡ್ಲ ಕನ್ನಡ ಮಾರ್ಕ್ ಮಾಡಿದಾರೆ. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾಲುವೆನು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೀನಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತಹವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದೀನಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನೆ ಕಾಣಿಸದಂತೆ ಹೊಯ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಬೆದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರು ವಾಕ್ಯ ಭಾಗವನ್ನು ನಮ್ಮೆಲ್ಲರಿಗೆ ಆಶೀರ್ವದಿಸಿಕೊಳ್ಳಿ. ಈಗ ನಾನು ಈ ಸಭೆಯ ಕುರಿತಾಗಿ ನಮ್ಮ ಕರ್ತನು ಯಾವ ರೀತಿಯಲ್ಲಿ ಅದನ್ನ ಬಹಳ ಹಗುರವಾಗಿ ತಕ್ಕೊಳ್ಳದೆ ಎಷ್ಟು ಅದನ್ನ ಗಂಭೀರವಾಗಿ ಈ ಸಭೆಯನ್ನು ತನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಾನೋ ಅದೇ ದೃಷ್ಟಿಯಲ್ಲಿ ಇವತ್ತು ನಾವು ಇದನ್ನ ಧ್ಯಾನ ಮಾಡಬೇಕಾಗಿದೆ. ದೇವರ ವಾಕ್ಯ ಒಂದು ರೀತಿಯಲ್ಲಿ ಹೇಳಿದರೆ ನಾವು ಅದನ್ನ ತುಂಬಾ ಲೈಟ್ ಆಗಿ ನಾವು ತೆಗೆದುಕೊಳ್ತೇವೆ. ಒಂದು ವೇಳೆ ಉದಾಹರಣೆ ದೇವರ ವಾಕ್ಯ ಗದರಿಸಿದ್ರೆ ನಾವು ಅದನ್ನ ಬಹಳ ಲೈಟ್ ಆಗಿ ತೆಗೆದುಕೊಳ್ತೇವೆ. ದೇವರ ವಾಕ್ಯ ಯಾವಾಗಲೂ ಗದರಿಸುವಂತದ್ದಾಗಿರ್ತದೆ. ನಮ್ಮನ್ನ ಬಹಳ ಮಂದಿಗೆ ಗದರಿಕೆ ಇಷ್ಟಪಡೋದಿಲ್ಲ. ನಮ್ಮ ಮನೆಗಳಲ್ಲೂ ಅಷ್ಟೇ, ನಮ್ಮ ಮಕ್ಕಳಿಗೆ ಗದರಿಸಿದ್ರೆ ಆಗುವುದಿಲ್ಲ. ಅದರಲ್ಲೂ ಸಭೆಯೊಳಗೆ ಯಾರು ಗದರಿಸ್ಬಿಟ್ರೆ ಆಗೋದೇ ಹೋಯ್ತು. ಎಲ್ಲಿ ಓದಲ್ಲಿ ಕಂಡಲ್ಲಿ ನೋಡಿದಾಗೆಲ್ಲ ಅವ್ರ ಗದರಿಕೆ అనేది ಬರ್ತಾ ಇರ್ತದೆ ಕಣ್ಣಿನ ಮುಂದೆ. ಯಾಕೆಂದ್ರೆ ಗದರಿಸುವಂಥದ್ದು, ಈ ಗದರಿಕೆಯನ್ನ ಯಾರು ಇಷ್ಟಪಡೋದಿಲ್ಲ. ಆದರೆ ಈ ಲವೋದಿಕೀಯ ಸಭೆ ಇದೆ ನೋಡ್ರಿ, ಈ ಲವೋದಿಕೀಯ ಸಭೆಗೆ ಬರುವಾಗ ನಮ್ಮ ಕರ್ತನು ಬಹಳ ಹಿಗ್ಗಾಮುಗ್ಗವಾಗಿ ಅದನ್ನ ಗದರಿಸ್ಬಿಡ್ತಾರೆ. ಬಹಳ ಸೀರಿಯಸ್ ಆಗಿ ಇದನ್ನು ಗದರಿಸ್ತಾರೆ. ಯಾಕೆ ಅಂತ ಹೇಳುವಾಗ ಈ ಲವೋದಿಕೀಯ ಸಭೆ ಇದೆಯಲ್ಲ, ಈ ಲವೋದಿಕೀಯ ಸಭೆ ಬೇರೆ ಮಿಕ್ಕ 6 ಸಭೆಗಳಂತೆ ಅಲ್ಲವೇ ಅಲ್ಲ. ಇದು ಒಂದು ಪ್ರತ್ಯೇಕವಾಗಿ ಕರ್ತನ ದೃಷ್ಟಿಯಲ್ಲಿ ಕಂಡಂತಹ ಒಂದು ಸಭೆ. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ ಈ ಸಭೆಯಲ್ಲಿ ಬರೀ ಎಲ್ಲ ಏನಪ್ಪಾ ಅಂದ್ರೆ ಪ್ರಾಪಂಚಿಕತೆ ಇಲ್ಲಿ ಬಹಳವಾಗಿ ಅಡಗಿ ಹೋಗಿತ್ತು. ಈ ಸಭೆಯಲ್ಲಿ ಪ್ರಾಪಂಚಿಕತೆ
ಈ ಸಭೆಯಲ್ಲಿ ಅನೇಕ ವಿಧವಾದಂತಹ ನಡೆಯಬಾರದಂತಹ ಸಂಗತಿಗಳು ನಡೀತಾ ಇತ್ತು. ಸೊ ಆದ್ರಿಂದ ಕರ್ತನು ಈ ಸಭೆಯನ್ನು ಗದರಿಸುವಂತವನಾಗಿರ್ತಾನೆ. ದೇವರ ವಾಕ್ಯ ಯಾವಾಗಲೂ ಗದರಿಸ್ತದೆ ನಮ್ಮನ್ನ. ಉದಾಹರಣೆಗೆ 2 ತಿಮೋಥೆ 3ನೇ ಅಧ್ಯಾಯ 14ನೇ ವಚನ ಸ್ವಲ್ಪ ಓದ್ರಿ ಯಾರು ಬೇಗ. 2 ತಿಮೋಥೆ 3:16. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಅಂದ್ರೆ ವಾಕ್ಯವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ನೋಡಿದ್ರೆ ದೇವರ ವಾಕ್ಯ ಯಾವಾಗಲೂ ನಮ್ಮನ್ನ ಖಂಡನೆ ಮಾಡ್ತದೆ, ನಮ್ಮನ್ನ ಗದರಿಸ್ತದೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ದೇವರು ಎಷ್ಟೋ ಸಾರಿ ನಮ್ಮನ್ನ ಗದರಿಸ್ತಾನೆ. ಆ ಗದರಿಕೆಗೆ ನಾವು ಲಕ್ಷ್ಯ ಮಾಡದೆ ಹೋದ್ರೆ, ಲಕ್ಷ್ಯ ಕೊಡದೆ ಹೋದ್ರೆ, ದೇವರು ಏನ್ ಮಾಡ್ತಾನೆ ಅಂದ್ರೆ ಕೋಲ್ಕೊಂಡು ಹೊಡಿತಾನೆ. ಹೊಡಿತಾನ ನಮ್ಗೆ ಗೊತ್ತಿಲ್ಲ. ನಾನು ದೇವರ ಹತ್ರ ನಾನು ಶಿಕ್ಷೆ ಹೊಂದಿದ್ದೀನಿ, ಬೇಕಾದ ಸತಿ ನಾನು ಶಿಕ್ಷೆ ಹೊಂದಿದ್ದೀನಿ. ಯಾಕೆ? ಕಾರಣವೇಂದ್ರೆ ಇದು ಕರ್ತನ ಇಷ್ಟ. ಕರ್ತನು ಇಲ್ಲಿ ಓದಿದೀವ ನಾವು, ಕರ್ತನು ಯಾರನ್ನು ಗದರಿಸ್ತಾನೋ ಅವರನ್ನೇ ಶಿಕ್ಷಿಸ್ತಾನೆ, ಅವರನ್ನೇ ಹೊಡಿತಾನೆ. ಹಾದಿಲಿ ಹೋಗೋರ್ನ ಬೀದಿಲಿ ಹೋಗೋರ್ನ ದೇವರು ಹೊಡೆಯಕ್ಕೆ ಹೋಗಲ್ಲ. ನಮ್ಮನ್ನೇ, ಆತನ ಮಕ್ಕಳನ್ನೇ, ಅದರಲ್ಲೂ ಆ ಕರ್ತನನ್ನು ಆರಾಧನೆ ಮಾಡುವಂತ ಮಕ್ಕಳನ್ನೇ ಗದರಿಸ್ತಾನೆ. ನಾವು ಇಷ್ಟಪಡೋದಿಲ್ಲಲ್ಲ, ನಾವು ಸಾಮಾನ್ಯವಾಗಿ ಇಷ್ಟಪಡೋದಿಲ್ಲ. ಆದ್ರೆ ಕರ್ತನು ಗದರಿಸುವಾಗ ಬೇಸರಗೊಳ್ಬೇಡ ಅಂತ ದೇವರು ವಾಕ್ಯ ಹೇಳ್ತದೆ. ಬೇಸರಗೊಳ್ಬಾರ್ದು. ಇಲ್ಲಿ ಇವಾಗ ಈ ಲವೋದಿಕೀಯ ಸಭೆ ಇದೆ ನೋಡ್ರಿ. ಈ ಲವೋದಿಕೀಯ ಸಭೆ ಇದು ಎಂತಹ ಸಭೆಯಾಗಿತ್ತು ಅಂತ ಹೇಳುವಾಗ, ದಿಸ್ ಇಸ್ ಅನ್ ಅಪೋಸ್ಟೇಟ್ ಚರ್ಚ್. ಅಂದ್ರೆ ಇನ್ನೊಂದು ಮಾತಲ್ಲಿ ಹೇಳುವುದಾದ್ರೆ, ಇದೊಂದು ಭ್ರಷ್ಟತನಕ್ಕೆ ಒಳಗಾದಂತ ಒಂದು ಸಭೆ. ಇದು ಕ್ರೈಸ್ತ ಸಭೆ ನಿಜವಾಗಿಯೂ, ಅದ್ರಲ್ಲಿ ಯಾವ ವಿಧವಾದ ಸಂದೇಹ ಇಲ್ಲ. ಮತ್ತೆ ಈ ಸಭೆಯಲ್ಲಿ ವಿಶ್ವಾಸಿಗಳಿದ್ರು ನಿಜವೇ, ಬಟ್ ಇದರ ಒಂದು ಟೋಟಲ್ ಇಂಪ್ಯಾಕ್ಟ್ ಇದೆ ನೋಡಿ. ಇಂಪ್ಯಾಕ್ಟ್ ಅಂದ್ರೆ ಈ ಸಭೆ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇತ್ತು, ಯಾವ ರೀತಿಯಲ್ಲಿ ಜೀವಿಸ್ತಾ ಇತ್ತು ಈ ಸಭೆ, ಅದನ್ನ ಇಲ್ಲಿ ನಮ್ಮ ಮುಂದೆ ಎಚ್ಚರಿಕೆಗಾಗಿ ಅದನ್ನ ಇಟ್ಟಿದ್ದಾನೆ. ಈ ಸಭೆಯನ್ನ ಏನು, ಈ ಸಭೆ ಯಾವ ರೀತಿಯಲ್ಲಿತ್ತು ಅಂತ ನಾವು ನೋಡುವಾಗ, ಇದು ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದಂತ ಸಭೆ. ಸಾಮಾನ್ಯವಾಗಿ ನಾವು ಈ ಪೊಲಿಟಿಕಲ್ ಪಾರ್ಟಿಗಳನ್ನ ಅವ್ರನ್ನ ನಾವು ಹೇಳ್ತೀವಿ, ಸಾಮಾನ್ಯವಾಗಿ ಹೇಳ್ತೀವಿ ಬಹಳ ಭ್ರಷ್ಟಾಚಾರದಲ್ಲಿ, ಆ ಪಾರ್ಟಿ ಒಳಗೆ ಬಹಳ ಭ್ರಷ್ಟಾಚಾರ ಅಂತ ನಾವು ಹೇಳ್ತೀವಿ ಅಲ್ವೇ, ಸಾಮಾನ್ಯವಾಗಿ ಹಾಗೆ ಮಾತಾಡ್ಕೊಳ್ತೀವಿ ಅಲ್ವೇ. ಆದ್ರೆ ಈ ಭ್ರಷ್ಟಾಚಾರ ಎಲ್ಲಿದೆಪ್ಪ ಅಂದ್ರೆ ಇಲ್ಲಿ ಸಭೆನಲ್ಲೇ ಇದೆ. ಯಾವ ಸಭೆನಲ್ಲಿದೆ? ಲವೋದಿಕೀಯ ಸಭೆನಲ್ಲಿದೆ. ಹಾಗಾದ್ರೆ ನಾವು ನೋಡುವಂತ ಈ ಲವೋದಿಕೀಯ ಸಭೆ ಇದು ಎಂಥ ಸಭೆಯಾಗಿತ್ತು? ಮೊಟ್ಟ ಮೊದಲನೇದಾಗಿ ಈ ಸಭೆಯ ಒಂದು ಚಿತ್ರಣವನ್ನ ನಾನು ಸ್ವಲ್ಪ ಸೂಕ್ಷ್ಮವಾಗಿ, ನಾನು ಎಲ್ಲ ಡೀಟೇಲ್ ಹೋಗುದಿಲ್ಲ, ಆದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ನಿಮ್ಮ ಮುಂದೆ ಹೇಳ್ತಾ ನಾನು ಹೋಗ್ತಾ ಬರ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಸಭೆ ಇದು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಲ್ಲಲಿಲ್ಲ. ಈ ಸಭೆ ಕ್ರಿಸ್ತನನ್ನು ಒಂದು ಪ್ರೀತಿ ಮಾಡುವಂತ ಒಂದು ಸಭೆ ಆಗಲಿಲ್ಲ. ಮತ್ತು ಈ ಸಭೆಯಲ್ಲಿ ಬಹಳಷ್ಟು ಅನ್ಯಾಯ, ಪಾಪ ಎಲ್ಲ ತುಂಬಿ ಹೋಗಿತ್ತು ಈ ಸಭೆಯೊಳಗೆ. ಮತ್ತೆ ಈ ಸಭೆಯಲ್ಲಿ ಕರ್ತನಿಗೆ ಒಂದು ಸಾಕ್ಷಿ ಇಲ್ಲ. ಆಮೇಲೆ ಈ ಸಭೆಯೊಳಗೆ ಜೀವ ಕೂಡ ಇಲ್ಲದೇ ಹೋದಂತ ಒಂದು ಸಭೆ ಇದಾಗಬಹುದು. ನೋಡಿ, ಏನು ಇರಬೇಕೋ ಸಭೆ ಅದಿಲ್ಲ ಈ ಸಭೆಗೆ. ಆದರೂ ಕೂಡ ಇದು 7 ಸಭೆಗಳಲ್ಲಿ ಒಂದು ಸಭೆ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ. ಬಹಳ ಗಂಭೀರವಾದಂತಹ ಒಂದು ವಿಷಯ. ನಾನು ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ, ನಮಗೆ ಸಭೆಯ ಕಡೆಗಿರುವಂತಹ ಈ ಅಭಿಪ್ರಾಯ, ಅಭಿಮಾನ, ಗಂಭೀರತೆ ಇದು ನಾವು ಇನ್ನೂ ತಿಳ್ಕೊಳ್ಬೇಕಾದಷ್ಟು ನಾವು ತಿಳ್ಕೊಳ್ಳಿಲ್ಲ. ಏನಪ್ಪ ಅಂದ್ರೆ, ಸಭೆ ಅಂದ್ರೆ ಬಹಳ ಲೈಟ್ ಆಗಿ ನಾವು ತೆಗೆದುಕೊಳ್ತೇವೆ. ಈಗ ಉದಾಹರಣೆಗೆ, ಎಷ್ಟು ದೇವರ ವಾಕ್ಯವನ್ನು ಅಭ್ಯಾಸ ಮಾಡಬೇಕೋ ಅಷ್ಟು ವಾಕ್ಯವನ್ನು ಅಭ್ಯಾಸ ಮಾಡೋದಿಲ್ಲ ನಾವು.
ಎಷ್ಟು ಶಿಸ್ತಿನಲ್ಲಿ, ಆತ್ಮೀಕ ಶಿಸ್ತಿನಲ್ಲಿ ನಾವು ನಡ್ಕೊಳ್ಬೇಕು ಅಷ್ಟು ನಾವು ನಡ್ಕೊಳ್ಳಿಲ್ಲ. ನಾವು ಸೋತೋಗ್ಬಿಟ್ಟಿದ್ದೇವೆ ಅದರಲ್ಲಿ. ಎಷ್ಟು ಟೈಮ್ನ ನಾವು ಏನು ಅನುಸರಿಸ್ತೇವೆ, ಟೈಮ್, ಈ ಸಮಯಗಳನ್ನ ಎಷ್ಟು ಅನುಸರಿಸಬೇಕು ಅಷ್ಟು ನಾವು ಅನುಸರಿಸೋದಿಲ್ಲ. ಈ ಉದಾಹರಣೆ 3:30 ಗಂಟೆಗೆ ಆರಾಧನೆ, 3:30 ಗಂಟೆಗೆ ಆರಾಧನೆ. ಎಲ್ಲಿವರೆಗೂ ಬರ್ತಾರೆ ಜನ? ಬರ್ತಲೇ ಇರ್ತಾರೆ. ಬಟ್ 3:30 ಗಂಟೆಗೆ ನೋಡಿದಾಗ ಎಷ್ಟು ಜನ ಇರ್ತಾರೆ? 5-6 ಮಂದಿ ಇರ್ತಾರೆ ಅಷ್ಟೇ, ಜಾಸ್ತಿ ಇರಲ್ಲ. 5 ತಪ್ಪಿದ್ರೆ 6 ಮಂದಿ. ನನ್ನ ಹೆಸರು ಮೊದಲು ನಮ್ಮ ವಿಠಲರಾವ್ ಇದ್ದಾಗ ಈ ಥರ ಇರಲಿಲ್ಲ, ಈತ ಖಂಡಿತ ಇರಲಿಲ್ಲ. ಯಾಕೆಂದ್ರೆ ನಾನು ಅಲ್ಲಿಂದಾನೇ ಬಂದವನು, ಆ ಕಾಲದಿಂದಾನೇ ಬಂದವನು ನಾನು. ಎಲ್ಲರೂ 3 ಗಂಟೆಗೆ ಟಕ್ ಟಕ್ ಬಂದು ಕೂತ್ಬಿಟ್ಟಿರೋರು. ಹೌದಾ ಇಲ್ವಾ? ನಾನೇನಾದ್ರು ತಪ್ಪು ಹೇಳ್ತಾ ಇದ್ದೀನ? ತಪ್ಪು ಹೇಳಿದ್ರೆ ಹೇಳಿ, ಪರವಾಗಿಲ್ಲ. ಸಭೆಯಲ್ಲಿ ಒಬ್ಬ ದೊಡ್ಡವರು ಅನ್ಸ್ಕೊಂಡಂತವರು ಇರುವಾಗ ಬಹಳ ಒಂದು ರೀತಿಯಲ್ಲಿ ಭಯ, ಒಂದು ಭಕ್ತಿ, ಒಂದು ಒಳ್ಳೆಯ ನಡವಳಿಕೆ, ಒಂದು ಸಾಕ್ಷಿ, ಅದನ್ನು ನಾವು ತೋರಿಸ್ತಾ ಇದ್ವಿ ಅಲ್ವೇ? ಬಟ್ ಇವಾಗ ಏನಾಯ್ತು? ಅವರೆಲ್ಲ ಕಾಲವಾಗಿ ಹೋದ್ರು. ಇವಾಗ ಅಂತ ವ್ಯಕ್ತಿಗಳು ಯಾರು ಇಲ್ಲ. ವಿಠಲರಾವು ಇಲ್ಲ, ದೇವೇಂದ್ರರು ಇಲ್ಲ, ನಮ್ಮ ರಾಜಣ್ಣ ಅವರು ಇದ್ದಾರೆ. ಅವರು ಯಾವಾಗಲೂ ಕಾಯಿಲೆಯಲ್ಲಿ ಇರ್ತಾರೆ, ಪಾಪ ನಡೆಯಕ್ಕಾಗಲ್ಲ, ಏನೂ ಇಲ್ಲ. ಇನ್ನು ಬೇರೆ ನಮ್ಮನ್ನ ಗದರಿಸುವವರು ಯಾರು ಇಲ್ಲ, ಹೆದರಿಸುವಂತವ್ರು ಯಾರಿಲ್ಲ, ಗದರಿಸುವಂತವ್ರು ಯಾರು ಇಲ್ಲ. ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಬಹಳ ಸಲೀಸಾಗಿ ಸುಲಭವಾಗಿ ತಗೊಂಡ್ಬಿಡ್ತೇವೆ ಸಭೆ ಅಂದ್ರೆ. ಆರಾಧನೆ ಅಂದ್ರೆ ಒಂದು ಟೈಮ್ಗೆ ಬಂದು ಸರಿಯಾಗಿ ನಾವು ಸಿದ್ಧ ಮಾಡ್ಕೊಂಡು ಬರೋದಿಲ್ಲ. ಯಾಕಂದ್ರೆ ಏನೋ ಒಂದು ನೆಗ್ಲಿಜಿಯನ್ಸ್. 3 ಗಂಟೆ ಅಂದ್ರೆ ಇನ್ನೂ ಏನ್ ಮಾಡ್ತೀವಿ? ಇನ್ನೂ ಮಾತಾಡ್ತಲೇ ಕೂತಿರ್ತೀವಿ. ಎಲ್ಲಿ? ನಮ್ಮ ಸ್ಥಳಗಳಲ್ಲಿ ಇನ್ನೂ ಮಾತಾಡ್ತಲೇ ಇರ್ತೀವಿ. 3 ಗಂಟೆ ಆಗಿದೆ, 3:40 ಆದ್ರೂ ಇನ್ನೂ ಮಾತಾಡ್ತಲೇ ಇರ್ತೀವಿ. 3:45 ಆದ್ರೂ ಇನ್ನೂ ಮಾತಾಡ್ತಾ ಇರ್ತೀವಿ. 4 ಗಂಟೆ ಇನ್ನೇನು 5 ನಿಮಿಷ ಇರುವಾಗ ಆವಾಗ ಬರ್ತೀವಿ, ಒಬ್ಬೊಬ್ಬರಾಗಿ ಬರ್ತೀವಿ. ಎಲ್ಲೋಯ್ತು ಈ ಶಿಸ್ತು? ಎಲ್ಲೋಯ್ತು? ಯಾಕೆ ಮಾಯವಾಯಿತು? ದೇವರ ಭಯ ಹೊರಟೋಯ್ತು, ಭಕ್ತಿ ಹೋಯ್ತು. ಆಮೇಲೆ ಸಾಮಾನ್ಯವಾಗಿ ನಮ್ಮ ಹಿರಿಯರುಗಳು ಅವರು ಇವಾಗ ಕರ್ತನ ಬಳಿ ಹೊರಟೋಗ್ಬಿಟ್ರು. ಈಗ ಉಳಿದಿರುವಂತ ಹಿರಿಯ 1-2-3 ಜನ ಇದ್ದಾರೆ ಅಷ್ಟೇನೆ ಹಿರಿಯರು. ಇರ್ಲಿ. ಇವಾಗ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಈ ಲವೋದಿಕೀಯ ಸಭೆ ಇದೆಯಲ್ಲ, ಈ ಲವೋದಿಕೀಯ ಸಭೆ ಇದು ಎಂತ ಸಭೆ ಅಂತ ಹೇಳುವಾಗ ಇದೊಂದು ಪ್ರಾಪಂಚಿಕ ವಿಷಯಗಳಲ್ಲಿ ಬೆರೆತು ಹೋದಂತ ಸಭೆ ಇದೆ. ಅದಕ್ಕೆ ಭ್ರಷ್ಟತನದಲ್ಲಿ ಬೆರೆತು ಹೋದಂತ ಸಭೆ ಇದೆ ಒಂದು ರೀತಿಯಲ್ಲಿ ನಾವು ಹೇಳೋದಾದ್ರೆ. ಈಗ ಈ ಸಭೆಯ ಕುರಿತಾಗಿ ಪ್ರಕಟಣೆಯಲ್ಲಿ ಬರೆದಿದೆ. ಯಾಕೆ ಬರೆದಿದೆ ಅಂದ್ರೆ, ನಾವು ಕೂಡ ಏನಂದ್ರೆ ಲವೋದಿಕೀಯ ಸಭೆಯಂತೆ ಆಗಬಾರದು. ನಾವು ಲವೋದಿಕೀಯ ಸಭೆಯನ್ನು ಅನುಸರಿಸಬಾರದು. ಈಗ ಉದಾಹರಣೆ ಸ್ಮುರ್ಣ ಅಥವಾ ಎಫೆಸ ಅಥವಾ ಫಿಲಡೆಲ್ಫಿಯಾ, ಈ ಸಭೆಗಳೆಲ್ಲ ಒಳ್ಳೆ ಚಂದವಾದ ರೀತಿಯಲ್ಲಿ ಕರ್ತನಿಗೆ ಮಾದರಿಗಳ ಸಭೆಯಾಗಿತ್ತು, ಅನುಸರಿಸಬೇಕಾದಂತ ಸಭೆಗಳು ನಿಜವಾಗಿತ್ತು. ಈಗ ನನ್ನ ಪ್ರಶ್ನೆ ಏನಂತ ಹೇಳುವಾಗ, ದೇವರು ಈ ಸಭೆಯ ವಿಷಯವಾಗಿ ದೇವರು ನಮಗೆ ಯಾಕೆ ಬರ್ಸಿಕೊಟ್ಟಿದ್ದಾನೆ ಅಂದ್ರೆ, ಈ ಸಭೆ ಬಹಳ ಒಂದು ರೀತಿಯಲ್ಲಿ ಕರ್ತನನ್ನು ಅಲಕ್ಷ್ಯ ಮಾಡಿದಂತ ಸಭೆ, ತಿರಸ್ಕಾರ ಮಾಡಿದಂತ ಸಭೆ, ದೇವರ ವಾಕ್ಯವನ್ನು ಒಂದು ರೀತಿಯಲ್ಲಿ ಅಲ್ಲಗಳೆದಂತ ಒಂದು ಸಭೆ. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಬೇರೆ ಬೇರೆ ಸಭೆಗಳಲ್ಲಿ ನಾವು ನೋಡ್ತೇವೆ, ಆತ್ಮಗಳನ್ನ ಅವರು ಕರ್ತನ ಬಳಿಗೆ ನಡೆಸ್ತಾ ಇದ್ರು. ಬೇರೆ ಬೇರೆ ಸಭೆಗಳಲ್ಲಿ ನಾವು ನೋಡ್ತೇವೆ. ಆದ್ರೆ ಈ ಸಭೆ ಒಂದು ಆತ್ಮವಾದರೂ ಮುಂದೆ ತಂದು ನಿಲ್ಲಿಸಿದಂತ ಸಭೆ ಅಲ್ವೇ ಅಲ್ಲ ಇದು. ಈ ಸಭೆಯಲ್ಲಿ ಇದ್ದಂತ ಜನರೆಲ್ಲ ಏನಾಗ್ಬಿಟ್ರು? ಬೇರೆ ಬೇರೆ ಕಡೆ ಹೊರಟೋಗ್ಬಿಟ್ರು, ಚದರಿ ಹೊರಟೋಗ್ಬಿಟ್ರು. ಯಾಕೆ? ಏನ್ ಸಮಾಚಾರ? ಯಾಕೆ ಹೀಗಾಯ್ತು? ಈ ಸಭೆಯನ್ನು ಇವತ್ತು ನಮ್ಮ ಮುಂದಿಟ್ಟಿದ್ದಾನೆ. ಆದ್ರಿಂದ ಇದನ್ನು ಮೊಟ್ಟ ಮೊದಲನೇದಾಗಿ ಸ್ವಲ್ಪ ಈಗಾಗಲೇ ನಾವು ಓದ್ಬಿಟ್ವಿ, ಒಂದ್ಸಾರಿ ಇದನ್ನ ಓದ್ಬಿಟ್ವಿ. ಆದ್ರೆ ಎಷ್ಟು ಮಟ್ಟಿಗೆ ಈ ವಾಕ್ಯದ ಕಡೆಗೆ ನೀವು ಗಮನ ಕೊಟ್ಟರೋ ನನಗೆ ಗೊತ್ತಿಲ್ಲ.
ನೋಡಿ, ಈ ಸಭೆ ಕುರಿತಾಗಿ ನಾವು ಓದುವಾಗ ಕರ್ತನು ಈ ಸಭೆಗೆ ಹೇಗೆ ತನ್ನನ್ನು ಕಾಣಿಸ್ಕೊಳ್ತಾನೆ ಅಂತ ನಾವು ನೋಡುವಾಗ ಆಮೆನ್ ಎಂಬಾತನು ಎಂಬುದಾಗಿ ತೋರಿಸ್ಕೊಳ್ತಾನೆ. ಇಲ್ಲಿ ನೋಡ್ರಿ, 14ನೇ ವಚನ, ಆಮೆನ್ ಆಮೆನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ದೃಷ್ಟಿಗೆ ಮೂಲನೂ ಆಗಿರುವಾತನು. ಸಾಕು, ಅಲ್ಲಿಗೆ ಸಾಕು. ಈಗ ದೇವರು ಆಮೆನ್ ಎಂಬಾತನು ಎಂಬುದಾಗಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂದ್ರೆ, ಈ ಆಮೆನ್ ಅಂದ್ರೆ ಏನರ್ಥ? ಹಾಗೇ ಆಗ್ಲಿ ಅಂತ ನಾವು ಅಷ್ಟೇ ತಿಳ್ಕೊಂಡಿರೋದು. ಅದೇ ಸತ್ಯ, ನಿಜನೇನೆ. ಆಮೆನ್ ಆಮೆನ್ ಎಂಬಾತನು ಹೇಳುವುದೇನೆಂದ್ರೆ ಅಂತ ಅರ್ಥವೇನಂತ ಹೇಳುವಾಗ, ಇದು ಆಕ್ಚುಲ್ ಆಗಿ ಈ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಪ್ರವಾದಿಗಳನ್ನ ಆರಿಸಿಕೊಂಡು ಆ ಪ್ರವಾದಿಗಳ ಮುಖಾಂತರವಾಗಿ ಬೋಧನೆ ಮಾಡ್ತಾ, ಜನರನ್ನು ಎಚ್ಚರಿಸುತ್ತಾ, ಗದರಿಸುತ್ತಾ ಕರ್ತನ ಮರದಲ್ಲಿ ಆ ಪ್ರವಾದಿಗಳು ನಡೆಸ್ಕೊಂಡು ಬಂದ್ರು. ಮತ್ತೆ ಆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಿಧವಾದಂತಹ ದೇವರು ಪ್ರವಾದಿಗಳ ಮುಖಾಂತರ ವಾಗ್ದಾನಗಳನ್ನು ಮಾಡಿದ. ಈ ಎಲ್ಲಾ ಸಂಗತಿಗಳು ಯಾಕೆ ಅದನ್ನ ಮಾಡಿದ ಅಂತ ಹೇಳುವಾಗ, ದೇವರು ಇದ್ದಾನೆ, ಎಲ್ಲವನ್ನು ನೋಡ್ತಾ ಇದ್ದಾನೆ ಮತ್ತು ಆತನು ಸಾಕ್ಷೀಕರಿಸುವಂತವನಾಗಿದ್ದಾನೆ ಎಂಬುದಕ್ಕೆ ಒಂದು ಗುರುತಾಗಿ ಆಮೇನ್ ಎಂಬುದಾಗಿ ಈ ಮಾತನ್ನು ಇಲ್ಲಿ ಆತನು ಹೇಳ್ದ. ಈಗ ಒಂದು ಉದಾಹರಣೆ ಏನಪ್ಪಾ ಅಂತ ಹೇಳುವಾಗ, ಆದಿಕಾಂಡ 12ನೇ ಅಧ್ಯಾಯ 3ನೇ ವಚನ ಹೋದ್ರೆ ಯಾರಾದ್ರು ಉದಾಹರಣೆಗೆ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರ್ತೇನೆ ಎಂದಾಗಿ ದೇವರು ಹೇಳ್ದ. ಈಗ ದೇವರ ಹೆಸರು ಹೆಂಗೆ ಪ್ರಖ್ಯಾತಿಗೆ ಬರಲಿಕ್ಕೆ ಸಾಧ್ಯವಾಯಿತು? ಹೇಗೆ ಸಾಧ್ಯವಾಯಿತು? ಒಂದೇ ಒಂದು ಕಾರ್ಯದ ಮುಖಾಂತರವಾಗಿ, ಅದು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯದ ಮುಖಾಂತರವಾಗಿ. ಯಾಕೆಂದ್ರೆ ಆ ಕಾರ್ಯ ನಡಿಬೇಕಾದ್ರೆ ಕರ್ತನು ಆ ಅಬ್ರಹಾಮನ ಸಂತತಿಯಲ್ಲಿ ಆತನು ಹುಟ್ಟಿ ಬರಬೇಕಾಗಿತ್ತು. ಆ ಸಂತತಿಯಲ್ಲಿ ಆತನು ಹುಟ್ಟಿ ಬಂದು ಆತನು ಲೋಕ ರಕ್ಷಕನಾಗಿ ಜನರನ್ನು ಬೆಳಕಿನ ಮಾರ್ಗಕ್ಕೆ, ನೀತಿಯ ಮಾರ್ಗಕ್ಕೆ, ರಕ್ಷಣೆ ಮಾರ್ಗಕ್ಕೆ ನಡೆಸಿ ಅವರನ್ನ ಆ ಪರಲೋಕ ರಾಜ್ಯಕ್ಕೆ ಆತನು ಸೇರಿಸುವಂತಹ ಒಂದು ಕಾರ್ಯದಲ್ಲಿ ಆತನು ನಿರತನಾಗಿದ್ದ. ಸೊ ಈ ರೀತಿಯಲ್ಲಿ ಈ ವಾಕ್ಯ ಅದು ನೆರವೇರಿತು. ಆಮೇನ್ ಅಂತ ಹೇಳುವಾಗ, ಹಳೆಯ ಒಡಂಬಡಿಕೆಯಲ್ಲಿ ಏನೇನೋ ವಾಗ್ದಾನಗಳು ದೇವರು ಮಾಡಿದನೋ ಅದೆಲ್ಲ ಹೊಸ ಒಡಂಬಡಿಕೆಯಲ್ಲಿ ಆತನು ಅದಕ್ಕೆ ಆಮೇನ್ ಅಂತ ಹೇಳ್ತಾನೆ. ಅಂದ್ರೆ ಅದನ್ನ ಎಲ್ಲವನ್ನು ನೆರವೇರಿಸಿದ್ದಾನೆ ಎಂಬುದಾಗಿ ಅದರ ಅರ್ಥ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಈಗ ಒಂದು ವಿಷಯ ಏನಂತ ಹೇಳುವಾಗ, ಈ ನಮ್ಮ ಯೋಚನೆ ಏನಂತ ಹೇಳುವಾಗ, ಈ ಲವೋದಿಕೀಯ ಎಂಬುದಾಗಿ ಹೇಗೆ ಈ ಹೆಸರು ಬಂತು ಇದಕ್ಕೆ? ಮೊದಲನೇದಾಗಿ ಇದು ಒಂದು ಚಿಕ್ಕ ಒಂದು ಪಟ್ಟಣ, ಲವೋದಿಸೀಯ, ಅದಕ್ಕೆ ಲವೋದಿಸೀಯ ಇಂಗ್ಲಿಷ್ ನಲ್ಲಿ, ಅದು ಒಂದು ಚಿಕ್ಕ ಪಟ್ಟಣ. ಇದಕ್ಕೆ ಹೇಗೆ ಒಂದು ಹೆಸರು ಬಂತು ಅಂತ ನಾವು ನೋಡುವಾಗ, ಅಲ್ಲಿ ಅಂತಿಯೋಕಸ್ ಎಂಬಂತ ಒಬ್ಬ ರಾಜನಿದ್ದ ಆಗಿನ ಕಾಲದಲ್ಲಿ, 250 BC ಬಿಫೋರ್ ಕ್ರೈಸ್ಟ್. ಆಗ ಒಬ್ಬ ಅಂತಿಯೋಕಸ್ ಎಂಬಂತ ಒಬ್ಬ ರಾಜನಿದ್ದ. ಅವನು ಸತ್ತು ಹೋದ. ಅವನು ಸತ್ತು ಹೋದ್ಮೇಲೆ ಅವನ ಹೆಂಡತಿ ಮಾತ್ರ ಉಳ್ಕೊಂಡು, ಅವನ ಹೆಂಡತಿಯ ಹೆಸರು ಲವೋದಿಸೀಯ ಅಂತ ಹೆಸರು, ಲವೋದಿಸೀಯ. ಈ ಲವೋದಿಸೀಯ ಅವನ ಹೆಂಡತಿಯ ಹೆಸರು ಈ ಪಟ್ಟಣಕ್ಕೆ ಅದನ್ನ ಅವರು ಹೆಸರಿಸಿದ್ರು. ಮತ್ತು ಇಲ್ಲಿಯ ತನಕ ಅದು ಇದ್ದು ಇವತ್ತು ಅವಳ ಹೆಸರು ಸತ್ಯವೇಳಲ್ಲಿ ಅದು ಬರೆಯಲ್ಪಟ್ಟಿದೆ. ಬಹಳ ವಿಶೇಷವಾದಂತಹ ಒಂದು ಸಂಗತಿ. ಆಮೇಲೆ ಇಲ್ಲಿ ನಾವು ನೋಡುವಾಗ ಈ ಪಟ್ಟಣ ಇದೆಯಲ್ಲ, ಯಾವುದು ಲವೋದಿಸೀಯ ಪಟ್ಟಣ, ಇದು ಎಂಥ ಪಟ್ಟಣ ಅಂತ ಹೇಳುವಾಗ ಬಹಳ ಐಶ್ವರ್ಯವುಳ್ಳಂತ ಪಟ್ಟಣ ಇದು. 7 ಸಭೆಗಳ ಪಟ್ಟಣಗಳನ್ನ ನಾವು ನೋಡ್ತೇವೆ. ಅದರಲ್ಲಿ ಎಲ್ಲಾ ಸಭೆಗಳಿಗಿಂತ ಬಹಳ ಏನಪ್ಪಾ ಅಂದ್ರೆ ಐಶ್ವರ್ಯದಲ್ಲಿ ಮುಂದೆ ಇದ್ದಂತ ಒಂದು ಪಟ್ಟಣ ಇದು ಲವೋದಿಸೀಯ. ಈ ಪಟ್ಟಣ, ಇಲ್ಲಿರುವಂತ ಜನರು ಬಹಳ ಐಶ್ವರ್ಯವಂತರಾಗಿದ್ರು. ಅವಾಗ ಅವರಿಗೆ ಕಷ್ಟ ಸುಖ
ಅಂದ್ರೆ ಏನು ಎಂಬುದಾಗಿ ಗೊತ್ತಿಲ್ಲ. ಮತ್ತೆ ಬರೀ ಸುಖದಲ್ಲೇ ಬೆಳೆದಂತಹ ಜನರು ಅವರಾಗಿದ್ರು. ಬಟ್ ಇಲ್ಲಿ ನಾವು ನೋಡುವಾಗ ಈ ಜನರ ಒಂದು ವಿಷಯಗಳನ್ನ ನಾವು ನೋಡುವಾಗ ಅವರು ಬಹಳ ಬಹಳ ಏನಪ್ಪಾ ಅಂದ್ರೆ ಸ್ವಾರ್ಥಿಗಳಾಗಿದ್ರು ಅವರು. ಒಂದು ರೀತಿಯಲ್ಲಿ ತುಂಬಾ ಸ್ವಾರ್ಥಿಗಳಾಗಿದ್ರು. ಆಮೇಲೆ ಅವರು ಬಹಳ ಬಹಳ ಏನಪ್ಪಾ ಅಂದ್ರೆ ಹೆಚ್ಚಳ ಪಡ್ತಾ ಇದ್ರು, ತುಂಬಾ ಹೆಚ್ಚಳ ಪಡ್ತಾ ಇದ್ರು. ಸೆಲ್ಫ್ ಎಕ್ಸಾಲ್ಟೇಷನ್, ತಮ್ಮನ್ನು ತಾವೇ ಬಹಳವಾಗಿ ಅವರು ಹೆಚ್ಚಿಸ್ಕೊಳ್ತಾ ಇದ್ರು. ಆಮೇಲೆ ಇತರರನ್ನು ಬಹಳ ಕೆಳಮಟ್ಟದಲ್ಲಿ ಅವರು ನೋಡ್ತಾ ಇದ್ರು. ಈವನ್ ಕರ್ತನ ಕಾಲದಲ್ಲಿಯೂ ಕೂಡ ಈ ಫರಿಸಾಯರು ಹಾಗೆ ಮಾಡ್ತಾ ಇದ್ರು, ಶಾಸ್ತ್ರಿಗಳು ಹಾಗೆ ಮಾಡ್ತಾ ಇದ್ರು. ಕರ್ತನು ಅವ್ರನ್ನೆಲ್ಲ ಖಂಡಿಸಿದ್ದನ್ನ ನಾವು ನೋಡ್ತೇವೆ. ಬಟ್ ಇಲ್ಲಿ ನಾವು ನೋಡುವಂತ ಒಂದು ಸಂಗತಿ ಏನಂದ್ರೆ, ಕರ್ತನು ದೇವರ ವಾಕ್ಯದಲ್ಲಿ ನಮಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಏನಂದ್ರೆ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡಬೇಕು, ಅವನು ತಗ್ಗಿಸಲ್ಪಡಲೇಬೇಕು. ಅಂದ್ರೆ ಅರ್ಥವೇನಂತ ಹೇಳುವಾಗ, ಸಭೆಯಲ್ಲಿ ಯಾವಾಗಲೂ ಹೆಚ್ಚಳಿಕೆ ಅನ್ನುವಂಥದ್ದು ಅದಕ್ಕೆ ಆಸ್ಪದ ನಾವು ಕೊಡಬಾರ್ದು. ಎಕ್ಸಾಲ್ಟೇಷನ್ಗೆ ಆಸ್ಪದ ಕೊಡಲೇಬಾರ್ದು. ಯಾಕೆ? ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನ ಒಂದು ಸಭೆ ಅದು ಎತ್ತಿ ತೋರಿಸಬೇಕು. ಹೇಗೆ ತೋರಿಸಬೇಕು ಅಂದ್ರೆ, ಎಲ್ಲರ ನಡವಳಿಕೆಗಳ ಮುಖಾಂತರವಾಗಿ ಅದು ತೋರಿಸಬೇಕು. ಕರ್ತನಲ್ಲಿ ಏನೇನೋ ಗುಣಲಕ್ಷಣಗಳು ಇತ್ತು, ಏನೇನಿತ್ತು ಹೇಳಿ ನೋಡೋಣ. 1 by 1, 1, 2, 3 ಹೇಳಿ ನೋಡೋಣ. ಪ್ರೀತಿ, ವಿಧೇಯತೆ, ಕರುಣೆ, ಆಮೇಲೆ ದೀನತೆ, ಆಮೇಲೆ ಲಾಂಗ್ ಸಫರಿಂಗ್ ಅಂದ್ರೆ ಏನು, ತಾಳ್ಮೆ, ದೀರ್ಘ ಶಾಂತಿ ಅಂತ ಹೇಳ್ತೀವಿ. ಅದಕ್ಕೆ ದೀರ್ಘ ಶಾಂತಿ. ನೋಡಿ, ಇವೆಲ್ಲ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿರುವಂತಹ ಗುಣಲಕ್ಷಣ. ಈಗ ಈ ಯಾವುದೇ ಗುಣಲಕ್ಷಣ ಈ ಸಭೆಯಲ್ಲಿ ಇರಲಿಲ್ಲ, ಲವೋದಿಕೀಯ ಸಭೆಯಲ್ಲಿ ಇರಲಿಲ್ಲ. ಈ ಸಭೆಯ ಕುರಿತಾಗಿ ನಾವು ನೋಡುವಾಗ ಇದು ಹೇಗಿತ್ತು ಅಂತ ನಾವು ನೋಡುವಾಗ ನೋಡಿ, ಈ ಸಭೆಗೆ ಕರ್ತನು ಏನ್ ಹೇಳ್ತಾನೆ, ಈ ಸಭೆಯ ಕುರಿತು ಬೇರೆ ಬೇರೆ ಸಭೆಗಳು ನೋಡುವಾಗ ಅನೇಕ ಒಳ್ಳೆಯ ಒಂದು ಮಾತುಗಳನ್ನು ಹೇಳ್ತಾನೆ. ನಿನ್ನಲ್ಲಿ ಈ ಗುಣಲಕ್ಷಣಗಳುಂಟು ಅಂದ್ರೆ ಸಭೆಯನ್ನು ಕುರಿತು ಮಾತಾಡ್ತಾನೆ. ನಿನ್ನಲ್ಲಿ ಈ ಸಂಗತಿಗಳು ಉಂಟು, ಹೊಗಳುವಂತ ಅನೇಕ ಸಂಗತಿಗಳು ಉಂಟು ಎಂಬುದಾಗಿ ಆ ಸಭೆಗಳನ್ನ ಹೊಗಳ್ತಾನೆ. ಈ ಉದಾಹರಣೆ ಎಫೆಸ ಸಭೆಯನ್ನ ದೇವರು ಹೊಗಳ್ತಾನೆ. ನಿನ್ನಲ್ಲಿ ಅದುಂಟು ಇದುಂಟು ಎಂಬುದಾಗಿ ಹೊಗಳುವಂತಹ ವಿಷಯಗಳು ನಾವು ನೋಡ್ತೇವೆ. ಆದ್ರೆ ಈ ಲವೋದಿಕೀಯ ಸಭೆಗೆ ಬರುವಾಗ ಕರ್ತನು ಒಂದೇ ಒಂದು ಮಾತು ಕೂಡ ಹೊಗಳಿಲ್ಲ. ಯಾಕೆ ಒಂದೇ ಒಂದು ಮಾತು ಕೂಡ ಹೊಗಳಿಲ್ಲ? ತೋರಿಸಿ, ಹೊಗಳಿದ್ರೆ ಯಾವ್ದಾದ್ರು ಮಾತಿದ್ರೆ ತೋರಿಸಿ ನೋಡೋಣ. ಈಗ ಅದಕ್ಕೆ ಕಾರಣವೇನು ಅಂತ ನಾವು ನೋಡುವಾಗ, ಈ ಸಭೆ ಇತ್ತು ನೋಡ್ರಿ. ಈ ಸಭೆ ಇದು ಏನ್ ಮಾಡ್ತು ಅಂದ್ರೆ, ಕ್ರಿಸ್ತನಿಗೆ ಅನುಗುಣವಾದಂತ ಯಾವುದೇ ವಿಧವಾದಂತಹ ಗುಣಲಕ್ಷಣಗಳನ್ನ ಅಭ್ಯಾಸನೂ ಮಾಡಲಿಲ್ಲ, ಹೊಂದ್ಕೊಳ್ಳೂ ಇಲ್ಲ, ತದ್ವಿರುದ್ಧವಾಗಿ ನಡೆದಂತ ಒಂದು ಸಭೆ ಇದೆ. ಆದ್ರಿಂದ ಇಲ್ಲಿ ಓದ್ತೇವೆ ನೋಡ್ರಿ, 15ನೇ ವಚನ. ನಿನ್ನ ಕೃತ್ಯಗಳು ನೋಡ್ರಿ. ಯೇಸು ಸ್ವಾಮಿ ಏನಲ್ಲ, ಆತನ ಬೆಂಕಿಯುರಿಯಂತಿರುವ ಕಣ್ಣುಗಳು ಅಂತ ನಾವು ಓದಿದ್ವಿ. ಅಂದ್ರೆ ಒಳಗಿನ ಎಲ್ಲ ಸಂಗತಿಗಳು ಆತನಿಗೆ ಎದ್ದು ಕಾಣುವಂತದ್ದಾಗಿದೆ, ಯಾವುದು ಮುಚ್ಚುಮರೆ ಇಲ್ಲ. ಅದಕ್ಕೆ ಕರ್ತನು ಹೇಳ್ತಾನೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆದಾಗಿತ್ತು. ನೀನು ಬೆಚ್ಚಗೂ ಇಲ್ಲದ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಎಂಬುದಾಗಿ ಈ ಸಭೆಯನ್ನು ಕರ್ತನು ಹೊಗಳ್ತಾ ಇದ್ದಾನ? ಇಲ್ಲ. ಏನ್ ಮಾಡ್ತಾ ಇದ್ದಾನೆ? ಖಂಡನೆ ಮಾಡ್ತಾ ಇದ್ದಾನೆ, ರೆಬ್ಯೂಕ್ ಮಾಡ್ತಾ ಇದ್ದಾನೆ, ಗದರಿಸ್ತಾ ಇದ್ದಾನೆ. ಯಾಕೆ ಇಂಥ ಒಂದು ಪರಿಸ್ಥಿತಿ ಹೋಯ್ತು? ಯಾಕೆ ಈ ಸಭೆಗೆ ಇಂಥ ಪರಿಸ್ಥಿತಿ ಬಂತು? ಯಾಕೆಂದ್ರೆ ನೋಡಿ, ಈಗ 17ನೇ ವಚನಕ್ಕೆ ಬನ್ರಿ. ಈಗ ನೋಡಿ, ಈ ಸಭೆ ಏನ್ ಮಾಡ್ತು ಅಂದ್ರೆ, ತನ್ನ ಕುರಿತಾಗಿ ಹೇಳ್ಕೊಳ್ತದೆ. ಏನು ತನ್ನ ಕುರಿತಾಗಿ ಅಂದ್ರೆ, ತನ್ನ ಸಭೆ, ಆ ಸಭೆ ಅಂದ್ರೆ ಲವೋದಿಕೀಯ ಸಭೆಯ ಕುರಿತಾಗಿ ಈ ಲವೋದಿಕೀಯ ಸಭೆ ಇರುವಂತ ಎಲ್ಲ ಜನರುಗಳು ಹೊಗಳ್ಕೊಳ್ತಾರೆ. ಏನಂತ ಹೊಗಳ್ಕೊಳ್ತಾರೆ ನೋಡ್ರಿ. ಐಶ್ವರ್ಯವಂತನು, ನಾನು ಐಶ್ವರ್ಯವಂತನು. ನೋಡ್ರಿ, ಈ ಸಭೆ ಐಶ್ವರ್ಯವಂತವಾಗಿತ್ತ? ಹೌದಾ? ಇತ್ತು, ನಿಜ, ಸತ್ಯ. ಬಹಳ ಐಶ್ವರ್ಯವುಳ್ಳಂತ ಸಭೆ ಇದು. ಬಟ್ ಇದೇನ್ ಮಾಡ್ತಾ ಇದೆ? ತನ್ನನ್ನು ಎಕ್ಸಾಲ್ಟ್ ಮಾಡ್ಕೊಳ್ತಾ ಇದೆ, ಹೊಗಳಿಕೊಳ್ತಾ ಇದೆ.
ಆಮೇಲೆ ಸಂಪನ್ನನು. ಸಂಪನ್ನನು. ಸಂಪನ್ನ ಅಂದ್ರೆ ಎಲ್ಲವನ್ನು ಹೊಂದಿರುವಂತವನು. ಆಮೇಲೆ ಒಂದರಲ್ಲಿಯೂ ಕೊರತೆ ಇಲ್ಲದಂಥವನು. ಒಂದರಲ್ಲಿಯೂ ಕೊರತೆ ಇಲ್ಲ. ಏನಾಗಿರ್ಬೇಕು ಅದು? ಅದಕ್ಕೆ ತಲೆನೇ ನಿಲ್ತಾ ಇರಲಿಲ್ಲ. ತಲೆ ನಿಲ್ಲೋದಿಲ್ಲ ಸಾಮಾನ್ಯವಾಗಿ. ಎಲ್ಲಾ ಇದ್ಬಿಟ್ರೆ ಯಾರು ಹೋಗಿ ಇಟ್ಕೊಳ್ಬೇಕು ಅವ್ರನ್ನ. ಅವರು ಕೈ ಕಾಲು ಎಲ್ಲ ಎತ್ತ ಹೋಗುತ್ತೆ ಇಲ್ಲ ಅಂತಂದ್ರೆ. ಆ ರೀತಿಯಲ್ಲಿ ಅವರು ಎಕ್ಸಾಲ್ಟೇಷನ್ ಮಾಡ್ಕೊಳ್ತಾರೆ. ಈ ಸಭೆ ಹಾಗೇನೆ ನೋಡ್ರಿ. ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆಮೇಲೆ ಇಲ್ಲಿ ಕರ್ತನು ಏನ್ ಹೇಳ್ತಾನೆ ಆ ಸಭೆಗೆ? ಆದ್ರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು. ನೋಡಿ, ಈ ಸಭೆಯನ್ನು ಕರ್ತನು ಡೈರೆಕ್ಟ್ ಆಗಿ ಗದರಿಸ್ತಾನೆ. ಆದ್ರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ಆಮೇಲೆ ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ನಿನಗೆ ಗೊತ್ತೇ ಇಲ್ಲ. ಇಷ್ಟೆಲ್ಲ ನೀನ್ ಕೆಳಮಟ್ಟಕ್ಕೆ ಹೊಟ್ಟೋಗ್ಬಿಟ್ಟಿದ್ಯಾ. ಆದ್ರೆ ನೀನ್ ಮಾಡ್ತಾ ಇರೋದೇನು? ನಿನ್ನನ್ನು ಬಹಳವಾಗಿ ಹೆಚ್ಚಿಸ್ಕೊಳ್ತಾ ಇದ್ದೆ. ನಿನ್ನ ತಗೊಂಡೋಗಿ ನಿನ್ನ ಹಿಮಾಲಯ ಪರ್ವತ ತುದಿಯಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲನ್ನು ನೋಡ್ತಾ ಇದ್ಯಾ. ಕಡೆ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ನೋಡ್ತೀಯ. ನೋಡಿ, ಈ ಸಭೆ ಅಂತ ಒಂದು ಸ್ಥಿತಿಗೆ ಬಂದ್ಬಿಟ್ಟಿತ್ತು. ಈ ಸಭೆ ಲವೋದಿಕೀಯ ಸಭೆ. ಆಮೇಲೆ ಕರ್ತನು ಈ ಸಭೆಯನ್ನು ನೇರವಾಗಿ ಆತನು ಗದರಿಸುವಂತವನಾಗಿದ್ದಾನೆ. ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆಮೇಲೆ ನಾವು ನೋಡ್ತೀವಲ್ಲ, ಈ ರಾಜಕೀಯ ವ್ಯಕ್ತಿಗಳು ಹೆಂಗ್ ಕಚ್ಚಾಡ್ತಾರೆ, ಹೆಂಗ್ ಕೇಳಾಡ್ತಾರೆ, ಹೆಂಗೆ ಒಬ್ಬರ ಮೇಲೊಬ್ರು ಬೈತಾರೆ, ಗೂಬೆ ಕೂರಿಸ್ತಾರೆ, ಎಲ್ಲಾ ಮಾಡ್ತಾರೆ. ಸಾಮಾನ್ಯವಾಗಿ ಈ ರಾಜಕೀಯ ವ್ಯಕ್ತಿಗಳಲ್ಲಿ ಈ ಸಂಗತಿಗಳನ್ನ ನಾವು ನೋಡ್ತೇವೆ. ಬಟ್ ಇಲ್ಲಿ ನಾವು ನೋಡುವಂತ ಅದೇ ವಿಧವಂತ ಕೆಲವಾರು ದುಷ್ಟ ಕಾರ್ಯಗಳನ್ನ ಈ ಕ್ರೈಸ್ತರಲ್ಲಿ ನಾವು ನೋಡ್ತೇವೆ. ಇವರೆಲ್ಲ ಕ್ರೈಸ್ತರೇ, ಲವೋದಿಕೀಯ ಸಭೆ ಅವರು ಕ್ರೈಸ್ತರೇ. ಬಟ್ ಎಂಥ ಕ್ರೈಸ್ತರು ಇವರು ಅಂತ ಹೇಳುವಾಗ, ಇವರು ತಮ್ಮನ್ನು ಕೊಚ್ಚಿಕೊಳ್ಳುವಂತವರು. ಯಾರು ಕೊಚ್ಕೊಳ್ಳೋರು? ಯಾರು ಕೊಚ್ಕೊಳ್ತಾರೆ? ಸ್ವಾರ್ಥಿಗಳು ಕೊಚ್ಕೊಳ್ತಾರೆ. ಸ್ವಾರ್ಥಿಗಳು ಹೌದಲ್ವೇ? ಸ್ವಾರ್ಥ ಅಲ್ಲ. ನಾನದೇ ಸರಿ, ನಾನು ಹೇಳೋದೇ ಸರಿ, ನಾನು ಯಾರಿಗೂ ಕಡಿಮೆ ಇಲ್ಲ, ನಾನು ಎಲ್ಲರಿಗಿದ್ದು ಇನ್ನ ಮೇಲೆ ಉನ್ನತ ಮಟ್ಟದಲ್ಲಿ ಇದ್ದೀನಿ. ನನಗೆ ಯಾರು ಹೇಳೋದು? ಯಾರು ಹೇಳಬೇಕಾಗಿಲ್ಲ, ನನಗೆ ಯಾರು ಕೇಳಬೇಕಾಗಿಲ್ಲ, ನಾನು ಎಲ್ಲ ರೀತಿಯಲ್ಲಿ ಸರಿಯಾಗಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಇರುವಂತಹ ಒಂದು ಸಭೆ. ಇಂಥ ಸಭೆ 7 ಸಭೆಗಳಲ್ಲಿ ಯಾವುದೂ ಇಲ್ಲ. ಈ ಲವೋದಿಕೀಯ ಸಭೆ ಅಂತಹ ಸಭೆಯಾಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಿರಾ? ಈ ವಿಷಯ ನಾನು ಇವತ್ತು ಕಡೇ ಒಂದು ಸಭೆ ಆದ್ರೂ ಕೂಡ ಬಹಳ ಸೀರಿಯಸ್ ಆಗಿದೆ ಈ ಸಭೆಯ ವಿಷಯ. ಇವತ್ತು ಈ ಸಭೆಯ ಮುಖಾಂತರವಾಗಿ ನಾವು ಎಚ್ಚೆತ್ತುಕೊಂಡ್ರೆ, ನಾವು ಇದರಿಂದ ಆತ್ಮಿಕ ಪಾಠವನ್ನು ಕಲಿತರೆ, ಇದರಿಂದ ನಾವು ಯೋಗ್ಯವಾದ ನಡವಳಿಕೆಯಿಂದ ನಾವು ನಡೆಕೊಂಡ್ರೆ, ಖಂಡಿತವಾಗಿಯೂ ಮೊಟ್ಟ ಮೊದಲನೇದಾಗಿ ನಮ್ಮ ಕುಟುಂಬಕ್ಕೆ ಆಶೀರ್ವಾದ. ಮೊದಲೇ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಆಶೀರ್ವಾದ. ಯಾಕೆಂದ್ರೆ ನಮ್ಮ ಕುಟುಂಬಗಳು ಸರಿಯಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ಮಾರ್ಗ ಮಾಡ್ತವೆ. ಯಾವಾಗ ನಾವು ಸರಿ ಇದ್ದಾಗ, ಹೌದಲ್ವಾ? ದೊಡ್ಡವನು, ಕುಟುಂಬದಲ್ಲಿ ಒಬ್ಬ ದೊಡ್ಡವನು ಅನ್ಸ್ಕೊಂಡವನು ತಂದೆ, ಅವನು ಸರಿಯಾಗಿದ್ರೆ ಇಡೀ ಕುಟುಂಬ ಸರಿಯಾದ ಮಾರ್ಗದಲ್ಲಿ ಅದು ಹೋಗ್ಬೇಕು ಅಲ್ವೇ? ಅವನ ಸರಿ ಇಲ್ಲ ಆದ್ರೆ ಅವನು ಕಂಟ್ರೋಲ್ ಇಲ್ಲ ಅಂತ ಇಟ್ಕೊಳ್ಳಿ, ಅವನಿಗೆ ಕಂಟ್ರೋಲ್ ಇಲ್ಲ ಅಂತ ಇಟ್ಕೊಳ್ಳಿ. ಎಲ್ಲರ ಜೊತೆ ಸೇರೋದು, ಮಾತಾಡೋದು, ಅಡ್ಡೆ ಹೊಡೆಯೋದು, ಸಮಯ ವೇಸ್ಟ್ ಮಾಡೋದು, ಅವರು ಕುಡಿಯೋದು, ಅವರ ಕುಡಿತಂದಲ್ಲೋ ಮತ್ತಿನ್ಯಾವುದೋ ಕೆಟ್ಟ ಚಟಗಳಲ್ಲಿ ಇವರು ಹೋಗಿ ಭಾಗಿಯಾಗೋದು, ಈ ರೀತಿಯಲ್ಲಿ ಆದಂತಹ ಒಬ್ಬ ವ್ಯಕ್ತಿ ಆಗ್ಬಿಟ್ರೆ ಏನಾಗ್ತದೆ? ಅದು ಮೊಟ್ಟ ಮೊದಲೇ ಅವನ ಕುಟುಂಬ ಕೆಟ್ಟು ಹೋಗ್ತದೆ. ಸಭೆನೂ ಹಾಗೆ. ಈ ಸಭೆ ಏಕದಮ್ ಒಂದೇ ಸರಿ ಕೆಟ್ಟು ಹೋಗೋದಿಲ್ಲ. ಸಭೆ ಕೆಟ್ಟು ಹೋಗುವುದು ಹೆಂಗಿನ ಅಂದ್ರೆ ಕುಟುಂಬಗಳಿಂದ. ಆದ್ರಿಂದ ನಮ್ಮ ಕುಟುಂಬಗಳನ್ನ ನಾವು ಯಾವಾಗಲೂ ಜೋಕಿಯಲ್ಲಿ, ಜೋಪಾನವಾಗಿ, ಯೋಗ್ಯವಾಗಿ, ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ನಾವು ಕಟ್ತಾ ನಾವು ಹೋಗ್ಬೇಕಾಗಿದೆ.
ಒಂದು ವೇಳೆ ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನಮ್ಮ ಮಕ್ಕಳನ್ನು ನಾವು ಗದರಿಸಲೇಬೇಕು. ನಾವು ಅವಾಗ ಗದರಿಸ್ಬೇಕು. ಮಾತು ಕೇಳದೆ ಹೋದ್ರೆ ನಾವು ಹೊಡಿಲೇಬೇಕು ಮಕ್ಕಳಿಗೆ. ದೇವರೊಕ್ಕೆ ಹಾಗೆ ಹೇಳ್ತದೆ. ಈ ಜ್ಞಾನೋಕ್ತಿಗಳು ತೆಗೆದು ನೀವು ಓದ್ರಿ, ನಿನ್ ಮಗನ ಮಾತು ಕೇಳಿದ್ರೆ ಅವನು ಹೊಡಿಬೇಕು. ದೇವರೊಕ್ಕೆ ಹೇಳ್ತದೆ. ಬಹಳ ಮಂದಿ ಹೊಡೆಯೋದಿಲ್ಲ, ಬಹಳ ಮುದ್ದು 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 ಮಾಡ್ತಾರೆ. ಮಾಡ್ಲಿ, ತೊಂದರೆ ಇಲ್ಲ. ಬಟ್ ಮಕ್ಕಳು ಬುದ್ಧಿ ಕಲಿದೆ ಹೋದ್ರೆ ಏನ್ ಮಾಡ್ಬೇಕು? ಬೆತ್ತ ಹಿಡಿಲೇಬೇಕು, ಕೈನಲ್ಲಿ ಬೆತ್ತ ಬರಲೇಬೇಕು. ಈಗ ಈ ಸಭೆ ಇದೆಯಲ್ಲ, ಈ ಸಭೆ ಇವತ್ತು ಮಕ್ಕಳಿಗೆ ಬುದ್ಧಿವಾದ ಹೇಳೋದಿಲ್ಲ, ದೊಡ್ಡವರಿಗೆ ಬುದ್ಧಿವಾದ ಹೇಳ್ತದೆ ಈ ಸಭೆ ಇವತ್ತು. ಇಲ್ಲಿ ವಾಕ್ಯ ಹೇಳ್ತದೆ, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಡುತ್ತಿ, ಆದ್ರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತ ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು. ಅಬ್ಬಾ, ಇದರ ಪರಿಸ್ಥಿತಿ ಏನಾಗಿದೆ ನೋಡ್ರಿ. ಈ ಸಭೆಯ ಪರಿಸ್ಥಿತಿ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ, ಎಷ್ಟು ಕನಿಷ್ಠವಾದ ಸ್ಥಿತಿಗೆ ಹೊರಟೋಗ್ಬಿಟ್ಟಿದೆ ಈ ಸಭೆಯ ಪರಿಸ್ಥಿತಿ. ಹೆಸರಿಗೆ ಮಾತ್ರ ಕಳಿಸ್ತಾರೆ, ಹೆಸರಿಗೆ ಮಾತ್ರ ಕಳಿಸ್ತಾರೆ. ಬಹಳ ಗಂಭೀರವಾದಂತಹ ಒಂದು ಸಂಗತಿ. ಇಲ್ಲಿ ನಾವು ನೋಡುವಂತ ಸಂಗತಿ ಏನಂತ ಹೇಳುವಾಗ, ಯಾಕೆ ಇಂಥ ಒಂದು ಪರಿಸ್ಥಿತಿಗೆ ಬಂತು, ಯಾಕೆ ಇಂಥ ಒಂದು ಸ್ಥಿತಿಗೆ ಬಂತು ಇದು ಈ ಸಭೆಗೆ ಬರ್ಲಿಕ್ಕೆ, ಇಂಥ ಒಂದು ಸ್ಥಿತಿಗೆ ಬರ್ಲಿಕ್ಕೆ ಕಾರಣವೇನು? ಇದಕ್ಕೆ ಬರ್ಲಿಕ್ಕೆ ಕಾರಣ ಏನ್ ಗೊತ್ತಾ? ಇದನ್ನ ನಾನು ಸ್ಟಡಿ ಮಾಡಿದ ಪ್ರಕಾರವಾಗಿ ನನಗೆ ತಿಳ್ಕೊಂಡಂತ ವಿಷಯ ಏನಂದ್ರೆ, ಈ ಸಭೆಗೆ ಬಂದಂತ ಹಣ, ಐಶ್ವರ್ಯ, ದೊಡ್ಡಸ್ತಿಕೆ, ಎಲ್ಲ ಸಂಗತಿಯು ಮನುಷ್ಯನ ತಲೆ ಕೆಡಿಸ್ಕೊಳ್ತಾರೆ. ಒಂದು ವಾಕ್ಯ ಇದೆ, ಏನಂತ ಹೇಳುವಾಗ, ತಿಮೋಥಿಯನ ಪತ್ರಿಕೆಯಲ್ಲಿ ಒಂದು ಮಾತು ಬಹಳ ಚಂದವಾಗಿದೆ. ಅದು ತಿಮೋಥಿಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅಂತ ಕಾಣುತ್ತೆ. ಮೊದಲೇ ತಿಮೋಥೆ 6ನೇ ಅಧ್ಯಾಯ 10ನೇ ವಚನ ಅಂತ ಕಾಣುತ್ತೆ. ನೋಡಿ, ಹಣರಾಶಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ನೋಡಿ, ಈ ಸಭೆ ಇಂಥ ಕೀಳ್ಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣವೇನೆಂದ್ರೆ ಅದಕ್ಕೆ ಇರುವಂತ ಐಶ್ವರ್ಯ. ಈಗ ಐಶ್ವರ್ಯ ಒಳ್ಳೇದೋ ಕೆಟ್ಟದೋ? ಐಶ್ವರ್ಯ ಒಳ್ಳೇದೋ ಕೆಟ್ಟದೋ? ಒಳ್ಳೇದು. ಬಟ್ ಇಲ್ಲಿ ನೋಡಿ, ಏನ್ ಗತಿ ಆಯ್ತು ಇಲ್ಲಿ ನೋಡಿ. ಯಾಕೆ ಈ ತರ ಗತಿ ಆಯ್ತು? ನೋಡಿ, ಒಬ್ರು ಹೇಳಿದ್ದಾರೆ ಏನಪ್ಪಾ ಅಂದ್ರೆ, ಐಶ್ವರ್ಯ ಇದೆಯಲ್ಲ, ಐಶ್ವರ್ಯ ಅದು 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 ನ್ಯೂಟ್ರಲ್ ಅಂದ್ರೆ, ಅದು ನ್ಯೂಟ್ರಲ್. ನ್ಯೂಟ್ರಲ್ ಅಂದ್ರೆ ಅದು ಅದಕ್ಕೆ ಏನ್ ಹೇಳ್ತೀವಿ ಕನ್ನಡದಲ್ಲಿ? ಅಲ್ಲ, ಅಸ್ಥಿರ. ಅದು ಅಸ್ಥಿರ ಅಂದ್ರೆ ಈ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಅದು ಏನು ಮಾಡೋದಿಲ್ಲ ನಮ್ಗೆ. ಅದು ಒಂದು ನ್ಯೂಟ್ರಲ್ ಆಗಿರ್ತದೆ. ನಾವು ಬಳಸ್ಕೊಂತೀವ, ಅದು ಬಳಕೆ ಆಗ್ತದೆ. ನಾವು ಬಳಸ್ಕೊಂಡಿಲ್ವಾ, ಅದು ಸ್ಟಾಗ್ನೈಸ್ ಆಗುತ್ತೆ ಅಲ್ವೇ? ಬಟ್ ಮನುಷ್ಯ ಹೆಂಗೆ ಅವನು ದಾರಿ ತಪ್ತಾನೆ? ಹಾಗಾದ್ರೆ ಐಶ್ವರ್ಯ ಅಂತ ಹೆಂಗೆ ದಾರಿ ತಪ್ತಾನೆ? ಹೆಂಗೆ ದಾರಿ ತಪ್ತಾನೆ ಅಂದ್ರೆ, ಆ ಐಶ್ವರ್ಯದ ಆಸೆ, ಹಣದಾಸೆ. ಈ ಹಣದಾಸೆ ಇದೆಯಲ್ಲ, ಹಣ ಮನುಷ್ಯನನ್ನ ಹಾಳು ಮಾಡೋದಿಲ್ಲ. ಈಗ ಉದಾಹರಣೆ ಅಬ್ರಹಾಮನನ್ನು ಕರೆದ ದೇವರು ಅಲ್ವೇ? ಕರೆದು ಆತನನ್ನು ದೊಡ್ಡ ಐಶ್ವರ್ಯತನಾಗಿ ಮಾಡ್ಬಿಟ್ಟ ಅಬ್ರಹಾಮನ ದೇವರು. ಬಟ್ ಈ ಅಬ್ರಹಾಮನು ಹೇಗೆ ಬದುಕಿದ? ಅಲ್ಲ, ಅವನು ಬೆಸ್ಟ್ ಎಕ್ಸಾಂಪ್ಲರಿ ಆಗಿ ಬದುಕಿದ. ಎಕ್ಸಾಂಪ್ಲರಿ ಅಂದ್ರೆ ಎಲ್ಲರಿಗೂ ಒಂದು ಮಾದರಿಯಾಗಿ ಒಂದು ಜೀವಿಸಿದ ಮಾದರಿ. ಈಗ ಅವನು ಅಷ್ಟು ಐಶ್ವರ್ಯವಂತನಾಗಿದ್ರೆ ಅವನು ದುಷ್ಟನಾಗಿ ಕೆಟ್ಟವನಾಗಿ ಬದುಕಬಹುದಾಗಿತ್ತಲ್ಲ, ಹೌದಲ್ಲ? ಬದುಕಲಿಲ್ಲ ಹಾಗೆ. ಅಂದ್ರೆ ಅರ್ಥವೇನಂದ್ರೆ, ಈ ಹಣವನ್ನ ಯಾವಾಗಲೂ ಅಷ್ಟೇ ದುರುಪಯೋಗ ಮಾಡಿಕೊಂಡ್ರೆ ಎಲ್ಲರೂ ಕೆಟ್ಟು ಹೋಗ್ತಾರೆ. ಹಣವನ್ನ ಕಂಟ್ರೋಲ್ ಇಟ್ಕೊಂಡ್ರೆ, ಅದನ್ನ ಕಂಟ್ರೋಲ್ ಇಟ್ಕೊಂಡ್ರೆ ಯಾರಿಗೂ ಅದು ಹಾನಿ ಮಾಡುವುದಿಲ್ಲ. ಅಂದ್ರೆ ಹಣವನ್ನ ಯಾವಾಗಲೂ ನಮ್ಮ ಒಂದು ಏನಪ್ಪಾ ಅಂದ್ರೆ, ಒಬ್ರು ಹೀಗೆ ಹೇಳಿದ್ದಾರೆ, ಹಣ ಐಶ್ವರ್ಯವನ್ನ ಅದನ್ನ ನಮ್ಮ ಗುಲಾಮನ ಹಾಗೆ ಅದನ್ನು ನಡೆಸಿ, ಹಾಗೆ ಅದನ್ನು ಉಪಯೋಗಿಸಿ. ಹಣ ನಮ್ಮ ಗುಲಾಮನಾಗಿರ್ಬೇಕು. ಒಂದು ಸಮಥಿಂಗ್ ಲೈಕ್ ಸೆಕ್ಯೂರಿಟಿ.
ಸೆಕ್ಯೂರಿಟಿಗೆ ಏನು ಸೆಕ್ಯೂರಿಟಿ ಬಾ ಅದ್ ನೋಡ್ಕೊ ಮಾಡು ನಿಂತ್ಕೋ ಅಂತ ಹೆಂಗೆ ಆರ್ಡರ್ ಮಾಡ್ತೀವಿ, ಹೌದಲ್ವಾ? ಹಣಕ್ಕೂ ಹಾಗೆ ಮಾಡಬೇಕು. ಅಂದ್ರೆ ಹಣವನ್ನ ಒಂದು ಒಂದು ಕಂಟ್ರೋಲ್ ಇಟ್ಕೊಳ್ಬೇಕಂದ್ರೆ, ಕಂಟ್ರೋಲ್ ಇಟ್ಕೊಂಡಾಗ ನಾವು ಖಂಡಿತವಾಗಿಯೂ ಏನಪ್ಪಾ ಅಂದ್ರೆ ಕೆಟ್ಟ ಮಾರ್ಗಕ್ಕೆ ನಾವು ಹೋಗುದಿಲ್ಲ, ಅನೀತಿಯ ಮಾರ್ಗ ಖಂಡಿತ ಹೋಗುದಿಲ್ಲ. ಯಾಕೆ? ನಾವು ಹೇಳ್ದಂಗೆ ಹಣ ಕೇಳಬೇಕು. ಹಣ ಹೇಳ್ದಂಗೆ ನಾವು ಕೇಳಿದ್ರೆ ಅಷ್ಟೇ ಗತಿ ನಮ್ದು. ದೇವರೇ ನಾವು ಹಣಕ್ಕೆ ಗುಲಾಮರಾಗ್ಬಿಟ್ಟು. ಲೋಟನು ಕತೆ ಹಾಗೆ ಆಗಿತ್ತು. ಅನೇಕ ಜನರಿಗೂ ಹಾಗೆ ಆಗಿತ್ತು. ಇರಲಿ, ಈಗ ನನ್ನ ವಿಷಯಕ್ಕೆ ನಾನು ಬರ್ತೇನೆ. ಏನಂತ ಹೇಳುವಾಗ, ಈ ಲವೋದಿಕೀಯ ಸಭೆ ಕುರಿತಾಗಿ ನಾವು ನೋಡುವಾಗ, ಲವೋದಿಕೀಯ ಸಭೆ ಇಂಥ ಒಂದು ಕೀಳ್ಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹಣ, ಐಶ್ವರ್ಯ. ಆಮೇಲೆ ಇಲ್ಲಿ ಕರ್ತನು ಈ ಸಭೆಯನ್ನ ಗದರಿಸುವುದನ್ನ ನಾವು ನೋಡ್ತೇವೆ. ಏನಂತ ಹೇಳುವಾಗ, ನೀನು ಐಶ್ವರ್ಯವಂತನ ಅಲ್ಲ, ನೀನು ದೌರ್ಭಾಗ್ಯನು, ದರಿದ್ರನು, ಕುಡನು, ಬಟ್ಟೆ ಇಲ್ಲದವನು ಆಗಿದ್ದಿ. ಇದೆಲ್ಲ ಯಾಕೆ ಬಂತು ಇಲ್ಲಿ ಅಂತ ಒಂದು ದೊಡ್ಡ ಪ್ರಶ್ನೆ. ಏನೇನು ಬಂತು ವಿಷಯ ನೋಡ್ರಿ. ಇಲ್ಲಿ ಹಣ ಬಂತು, ಐಶ್ವರ್ಯ ಬಂತು, ಆಮೇಲೆ ಕುರುಡನು ಎಂಬಂತ ಪದ ಬಂತು, ಆಮೇಲೆ ಬಟ್ಟೆ ಇಲ್ಲದವನು ಅಂತ ಬಂತು. ಇದೆಲ್ಲ ಏನ್ ಗೊತ್ತಾ? ಇದೆಲ್ಲ ಸುಮ್ಮನೆ ಬರೆದಂತ ಪದಗಳಲ್ಲ. ಇದೆಲ್ಲ ಆ ಪಟ್ಟಣದಲ್ಲಿ ಇದು ತಯಾರಾಗ್ತಾ ಇತ್ತು. ಈಗ ಉದಾಹರಣೆ, ಈ ಬಟ್ಟೆ ಅಲ್ಲಿ ತಯಾರಾಗ್ತಾ ಇತ್ತು. ಬೇರೆ ಒಳ್ಳೆ, ಆಗಿನ ಕಾಲದಲ್ಲಿ ಒಳ್ಳೆ ಸಿಲ್ಕ್ ಬಟ್ಟೆ ಅಲ್ಲಿ ಸಿಗ್ತಾ ಇತ್ತಂತೆ. ನಾನು ಚಿಕ್ಕ ಹುಡುಗನಾಗಿದ್ದಾಗ ನಮ್ಮ ಅಕ್ಕನ ಹತ್ರ ಒಂದು ಸ್ಯಾರಿ ಇತ್ತು. ಆ ಸ್ಯಾರಿನ ನಮ್ಮ ಮನೆಯವರೆಲ್ಲ ಅದ್ರ ಬಗ್ಗೆ ತುಂಬಾ ಮಾತಾಡೋರು, ನಮ್ಮ ತಾಯಿಯವರೆಲ್ಲ ಮಾತಾಡೋರು. ಏನಪ್ಪಾ ಅಂದ್ರೆ, ಆ ಸ್ಯಾರಿ ಒಂದೇ ಒಂದು ಚಿಕ್ಕ ಒಂದು ಪ್ಯಾಕೆಟ್, ಒಂದು ಚಿಕ್ಕ ಪ್ಯಾಕೆಟ್ ನಲ್ಲಿ ಬಡಿಸಿ ಅದನ್ನ ಇಟ್ಟಿದ್ರು. ಚಿಕ್ಕ ಪ್ಯಾಕೆಟ್ ಅಲ್ಲಿ ದೊಡ್ಡ ಸೀರೆನ ಒಂದು ಚಿಕ್ಕ ಪ್ಯಾಕೆಟ್ ಅಲ್ಲಿ ಅದನ್ನ ಮಡಿಸಿ ಇಟ್ಟಿದ್ರು. ಅಂದ್ರೆ ಆಗಿನ ಕಾಲದಲ್ಲಿ ಅದು ಚೈನಾ ಸಿಲ್ಕ್ ಅಂತ ಬರ್ತಾ ಇತ್ತು. ಅದಕ್ಕೆ ನೀವು ಕೇಳಿದ್ರೆ ಗೊತ್ತಿಲ್ಲ, ಚೈನಾ ಸಿಲ್ಕ್. ಆ ಚೈನಾ ಸಿಲ್ಕ್ ಹೆಂಗಿತ್ತಪ್ಪ ಅಂದ್ರೆ, ಅದನ್ನ ಮಡಿಸಿಬಿಟ್ರೆ ಒಂದು ಚಿಕ್ಕ ಒಂದು ಸಿಗರೇಟ್ ಪ್ಯಾಕೆಟ್ ಅಷ್ಟು ಆಗ್ತಾ ಇತ್ತು. ಅಂದ್ರೆ ಅಷ್ಟೊಂದು ಮುಂದುವರೆದಿತ್ತು. ನಾನು ನೆನೆಸ್ತೇನೆ, ಈ ಲವೋದಿಕೀಯದಲ್ಲೂ ಕೂಡ ಅಂಥದೇ ಇರುವಂತ ಬಟ್ಟೆ ತಯಾರು ಕೂಡ ಆಗ್ತಾ ಇತ್ತು. ಅಂದ್ರೆ ಅವರು ಫ್ಯಾಷನ್ ಮಾಡೋದ್ರಲ್ಲಿ ಬಹಳ ನಂಬರ್ 1 ಪೀಪಲ್ಗಳಾಗಿದ್ರು ಅವರು. ಆಮೇಲೆ ಇಲ್ಲಿ ನಾವು ನೋಡ್ತೇವೆ. ಆಮೇಲೆ ಇವರು ಇನ್ನೂ ಏನಿತ್ತು ಇಲ್ಲಿ ಅಂತ ಹೇಳುವಾಗ, ಐಶ್ವರ್ಯವಂತನು, ಸಂಪನ್ನನು, ಕೊರತೆ ಇಲ್ಲದವನು, ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ಕುರುಡನು ನೋಡಿ ಇಲ್ಲಿ ಕುರುಡನು ಎಂಬಂತ ವಿಷಯ ಬಂತು. ಈಗ ಈ ಕುರುಡನಿಗೆ ದೇವರು ಒಂದು ಇದು ಕೊಡ್ತಾನೆ, ಮಾರ್ಗದರ್ಶನ ಕೊಡ್ತಾನೆ, ಗದರಿಸ್ತಾನೆ. ಏನಂತ ಹೇಳುವಾಗ, ನಿನ್ನ 18ನೇ ವಚನದಲ್ಲಿ ಇದೆ ನೋಡಿ, ನಿನ್ನ ಕಣ್ಣುಗಳು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳ್ತೇನೆ. ಇದರ ಅರ್ಥ ಏನಂದ್ರೆ, ಆಗಿನ ಕಾಲದಲ್ಲಿಯೇ ಈ ಲವೋದಿಕೀಯ ಪಟ್ಟಣದಲ್ಲಿ ಕಣ್ಣಿಗೆ ಅಂಜನವನ್ನು ತಯಾರು ಮಾಡ್ತಾ ಇದೆ. ಅಂಜನ ಅಂತಂದ್ರೆ ಡ್ರಾಪ್ಸ್, ಔಷಧಿನ ಆಗ್ಲೇ ತಯಾರು ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ನಾವು ನೋಡ್ತೇವೆ ಇನ್ನು ಕೆಲವಾರು ಸಂಗತಿಗಳನ್ನ, ನಾವು ಸೂಕ್ಷ್ಮವಾದಂತ ಸಂಗತಿಗಳನ್ನ ಇಲ್ಲಿ ನಾವು ನೋಡ್ತೇವೆ. ಬಟ್ಟೆಯಲ್ಲಿ ನೇಯ್ತಾ ಇದ್ರು, ಒಳ್ಳೆ ಬಟ್ಟೆಗಳನ್ನ ನೇಯ್ತಾ ಇದ್ರಲ್ಲಿ. ಹೀಗೆ ಅದು ಬಹಳಷ್ಟು ತನ್ನನ್ನು ಉಬ್ಬಿಕೊಳ್ಳುವಂತಹ ಮಟ್ಟಕ್ಕೆ ಅದು ಹೊಟ್ಟೋಯ್ತು. ಆದ್ರೆ ಅಲ್ಲಿರೋರು ಕ್ರೈಸ್ತರೇ ಬಹಳಷ್ಟು ಕರ್ತನ ಮುಂದೆ ತಗ್ಗಿಸ್ಕೊಂಡಿದ್ರೆ ಬಹಳ ಒಳ್ಳೇದಾಗ್ತಾ ಇತ್ತು. ಆದ್ರೆ ಅವರು ತಮ್ಮನ್ನು ತಗ್ಗಿಸ್ಕೊಳ್ಳಿಲ್ಲ. ಆಮೇಲೆ ಅವರು ತಮ್ಮನ್ನ ಹೆಚ್ಚಿಸ್ಕೊಂಡೇ ಬಂದ್ರು. ಆಮೇಲೆ ಇಲ್ಲಿ ಕರ್ತನು ಈ ಸಭೆಗೆ ಹೇಳ್ತಾನೆ ಏನಂತ ಹೇಳುವಾಗ, ಒಂದು ಅಡ್ಮಾನಿಷನ್ ಕೊಡ್ತಾನೆ 19ನೇ ವರ್ಷದಲ್ಲಿ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆಮೇಲೆ ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಕೋ.
ಈಗ ದೇವರು ಒಂದೇ ಒಂದು ವರ್ಡ್ ಹೇಳ್ತಾ ಇದ್ದಾನೆ, ದೇವರ ಕಡೆಗೆ ತಿರುಕೋ. ರಿಪೆಂಟ್ ಅನ್ನುವಂತ ಒಂದೇ ಒಂದು ಪದ ಇಂಗ್ಲಿಷ್ ನಲ್ಲಿ ಉಪಯೋಗಿಸ್ತಾರೆ, ರಿಪೆಂಟ್. ನಿನಗೆ ಬೇಕಾಗಿರೋದು ಇವಾಗ ಏನಪ್ಪಾ ಅಂದ್ರೆ ಬೇರೆ ಯಾವ ಸಂಗತಿಗಳಲ್ಲ, ರಿಪೆಂಟ್ ಆಗ್ಬೇಕು ನೀನು. ಅಂದ್ರೆ ನೀನು ಪಶ್ಚಾತ್ತಾಪ ಪಡಲೇಬೇಕು. ಇವತ್ತು ನಿನ್ನ ನಡತೆ ಸರಿ ಹೋಗ್ಬೇಕಾ, ನಿನ್ನ ಮಾರ್ಗ ಸರಿ ಹೋಗ್ಬೇಕಾ, ನೀನ್ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ಬೇಕಾ, ಎಲ್ಲದಕ್ಕೂ ಒಂದೇ ಒಂದು ಔಷಧಿ ಕರ್ತನ ತೋರಿಸ್ತಾ ಇದ್ದಾನೆ. ಏನಪ್ಪ ಅಂದ್ರೆ ನೀನು ಪಶ್ಚಾತ್ತಾಪ ಪಡದೆ ಹೋದ್ರೆ ಒಬ್ಬ ಮನುಷ್ಯನು, ಒಬ್ಬ ಅವಿಶ್ವಾಸಿ ಸರಿಯಾಗಿ ನಡ್ಕೊಳ್ತಾನೆ ಅನ್ನೋದಕ್ಕೆ ಏನು ಗ್ಯಾರಂಟಿ. ಇಲ್ಲಿ ನಾವು ನೋಡ್ತೇವೆ. ಆಮೇಲೆ ನಾವು ತಿರುಗಿ ಇನ್ನೊಂದು ಸಂಗತಿ ನೋಡ್ತೇವೆ 20ನೇ ವಚನಕ್ಕೆ ಬರುವಾಗ. ಇದು ಇನ್ನೂ ಆಶ್ಚರ್ಯಕರವಾದಂತ ಒಂದು ಸಂಗತಿ. ಇದು ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಈ ಸಭೆಯಲ್ಲಿ ಇನ್ನೊಂದು ದೊಡ್ಡ ಒಂದು ಗಂಡಾಂತರ ಬಂದ್ಬಿಟ್ಟಿದೆ. ಏನ್ ಗಂಡಾಂತರ? ಮೊದಲನೇ ಗಂಡಾಂತರ ಈಗ ನಾವು ಓದಿದ್ದು ಎಷ್ಟೊಂದು ಪಟ್ಟಿನೇ ಓದಿದ್ವಿ. ಈಗ ಎರಡನೇ ಒಂದು ದೊಡ್ಡ ಗಂಡಾಂತರ ಏನಂದ್ರೆ, ಈಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ, ಅವನಾದ್ರು ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ನಾನು ಒಳಕ್ಕೆ ಬರ್ತೇನೆ, ಅವನ ಜೊತೆಲಿ ನಾನು ಊಟ ಮಾಡ್ತೇನೆ, ಅವನು ನನ್ನ ಜೊತೆಲಿ ಊಟ ಮಾಡ್ತಾನೆ ಅಂತ ಕರ್ತವ್ಯ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಗೊತ್ತಾ? ಇದರ ಅರ್ಥ ಏನಂದ್ರೆ ಅವರು ಕ್ರೈಸ್ತರಾಗಿ ಬದುಕಿದ್ರು, ಒಂದು ನಾಮಿನಲ್ ಕ್ರಿಶ್ಚಿಯಾನಿಟಿಲಿ ಅವರು ಬದುಕ್ತಾ ಬಂದ್ರು. ಆದ್ರೆ ಅವರ ಆಂತರ್ಯ ಬದಲಾವಣೆ ಆಗಲಿಲ್ಲ, ಅವರ ನಡತೆ ಬದಲಾವಣೆ ಆಗಲಿಲ್ಲ, ಅವರ ಮಾತುಗಳು ಬದಲಾವಣೆ ಆಗಲಿಲ್ಲ, ಅವರ ಯೋಚನೆಗಳು ಬದಲಾವಣೆ ಆಗಲಿಲ್ಲ. ನೋಡಿ, ಇದೆಂತ ಕ್ರೈಸ್ತ ಜೀವಿತ ಇದೆ. ನಾವು ಕ್ರಿಸ್ತಿಯ ಜೀವಿತದಲ್ಲಿ ಎಷ್ಟೊಂದು ನಾವು ಒಂದು ವೇಳೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿಯೋ ನಮ್ಮನ್ನ ನಾವು ಹೊಳ್ಕೊಂಡ್ಬಿಡ್ತೇವೆ. ಆದ್ರೆ ನಮ್ಮ ಆಂತರ್ಯವನ್ನು ನಾವು ಪರೀಕ್ಷೆ ಮಾಡಿಕೊಂಡ್ರೆ ಎಷ್ಟೊಂದು ದೇವರು ಹೇಸುವಂತ ಸಂಗತಿಗಳು ತೋರಿಸ್ತಾನೆ, ತನ್ನ ವಾಕ್ಯದಲ್ಲಿ ತೋರಿಸ್ತಾನೆ. ಇಲ್ಲಿ ನೋಡುವಂತ ಸಂಗತಿ ಏನಪ್ಪಾ ಅಂದ್ರೆ, ಈಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ ಅಂದ್ರೆ ಅರ್ಥವೇನು? ಅದ್ರ ಅರ್ಥವೇನಂದ್ರೆ ಇವರು ಕ್ರಿಸ್ತನನ್ನು ತಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಆದ್ರೆ ಅದೇ ಕ್ರಿಸ್ತನನ್ನ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಬಾಗಿಲು ತೆಗೆದು ಹೊರಗಡೆ ಹಾಕಿದ್ದಾರೆ. ಹೌದಾ ಇಲ್ವಾ? ಕ್ರಿಸ್ತನ್ ಎಲ್ಲಿದ್ದಾನೆ? ಇಲ್ಲಿ ಹೊರಗಡೆ ಇದ್ದಾನೆ, ಔಟ್ ಸೈಡ್ ಆಫ್ ದಿ ಡೋರ್. ಇದೆಂತ ಭಯಂಕರವಾದ ಸಂಗತಿ. ಒಂದು ಕ್ರೈಸ್ತ ಸಭೆ ಒಳಗೆ ಕ್ರಿಸ್ತನು ಮಹಿಮೆ ಹೊಂದಬೇಕಲ್ವೇ? ಆತನು ಒಂದು ಸಭೆಯಲ್ಲಿ ನಾಯಕನಾಗಿರ್ಬೇಕು, ಯಜಮಾನನಾಗಿರ್ಬೇಕು, ಅಧ್ಯಕ್ಷನಾಗಿರ್ಬೇಕು, ಕುಟುಂಬದ ಒಡೆಯನಾಗಿರ್ಬೇಕು, ಇದೆಲ್ಲ ಆಗಿರ್ಬೇಕು. ಆದ್ರೆ ಇವಾಗ ಎಲ್ಲಿದ್ದಾನೆ ಆತನು? ಹೊರಗಡೆ ಇಲ್ಲ. ನನ್ನ ಪ್ರಿಯ ಸಹೋದರ, ಇದು ದೊಡ್ಡ ಒಂದು ಗಂಡಾಂತರ. ಇದು ನಮಗೆ ಗೊತ್ತಿಲ್ಲದಂತ ರೀತಿಯಲ್ಲಿ ಸೈತಾನನು ಇಂಥ ದುಷ್ಪರಿಣಾಮಗಳನ್ನು ತಂದು ಏನ್ ಮಾಡ್ತಾನಪ್ಪ ಅಂದ್ರೆ, ಆತನು ಕ್ರಿಸ್ತನನ್ನು ಇಷ್ಟಪಡೋದಿಲ್ಲ, ಕ್ರಿಸ್ತನ ಕಾರ್ಯಗಳನ್ನು ಸೈತಾನ ಇಷ್ಟಪಡೋದಿಲ್ಲ. ಏನ್ ಮಾಡ್ತಾನೆ ಅಂದ್ರೆ ನಾನಾ ವಿಧವಂತ ತಪ್ಪು ಬೋಧನೆಗಳನ್ನ, ಸುಳ್ಳು ಬೋಧನೆಗಳನ್ನ ತಂದು ನಮ್ದು ಇರಂತ ತಲೆಯೆಲ್ಲ ಕೆಡಿಸಿ, ಸ್ವಸ್ಥ ಬುದ್ಧಿಯನ್ನೆಲ್ಲ ಕೆಡಿಸಿ, ಏನಪ್ಪಾ ಅಂದ್ರೆ ನಾವು ದೇವರಿಗೆ ತಿರುಗಿ ಬೀಳುವಂತಹ ರೀತಿಯಲ್ಲಿ ನಾವು ಅವನು ನಡೆಸ್ಬಿಡ್ತಾನೆ. ಸೈತಾನ ಮಾಡುವಂತ ಕೆಲಸಗಳು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ಸೈತಾನ ದುಷ್ಟ ಕೆಲಸ ಮಾಡ್ತಾನೆ. ಏನ್ ಕೆಲಸ ಮಾಡ್ತಾನಪ್ಪ ಅಂದ್ರೆ, ಅವನು ಬಹಳವಾಗಿ ತನ್ನನ್ನು ಹೆಚ್ಚಿಸಿಕೊಳ್ಳುವಂತಹ ವ್ಯಕ್ತಿ ಅವನು. ಸೈತಾನ ಬಹಳವಾಗಿ ಹೆಚ್ಚಿಸ್ಕೊಳ್ತಾನೆ. ಎಷ್ಟರ ಮಟ್ಟಿಗೆ ಹೆಚ್ಚಿಸ್ಕೊಳ್ತಾನೆ ತೋರಿಸ್ತೀನಿ ನೋಡ್ರಿ. ಯೆಜ್ಕೇಲನ ಪ್ರವಾದನೆ 28ನೇ ಅಧ್ಯಾಯ. ಯೆಜ್ಕೇಲ 28ನೇ ಅಧ್ಯಾಯ ಅಲ್ಲಿ 11ನೇ ವರ್ಷದಿಂದ ಸ್ವಲ್ಪ ನಿಧಾನವಾಗಿ ಓದು. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತೆಯನ್ನೆತ್ತಿ. ಇಲ್ಲಿ ತೂರಿನ ವಿಷಯ ಇಲ್ಲಿ ತರ್ತಾ ಇದ್ದಾನೆ. ಇದೊಂದು ಪಟ್ಟಣ. ಯಾಕೆ ಇಲ್ಲಿ ತೂರಿನ ವಿಷಯವಾಗಿ ತರ್ತಾ ಇದ್ದಾನೆ ಅಂತ ಹೇಳುವಾಗ, ಈ ತೂರಿನ ಅರಸ ಇದ್ದ, ಒಬ್ಬ ಕಿಂಗ್ ಇದ್ದ. ಅವನು ಮಹಾಂತ ದುಷ್ಟ, ಅವನು ಸೈತಾನರಿಗೆ ಈಕ್ವಲ್ ಆಗಿರುವಂತ ಒಬ್ಬ ದುಷ್ಟ.
ಅಂತಹ ದುಷ್ಟ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿ ಅವನು. ಆದ್ರಿಂದ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತವನ್ನೆತ್ತು. ಅಂದ್ರೆ ಈ ತೂರಿನ ಅರಸ ಅಷ್ಟು ತನ್ನನ್ನು ಹೆಚ್ಚಿಸಿಕೊಂಡು ಭಯಂಕರವಾದ ದುಷ್ಟ ಕಾರ್ಯಗಳಲ್ಲಿ ಅವನು ಸಭೆಯಲ್ಲಿ ತೊಡಗಿದ್ದಾನೆ. ಸಭೆಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಆಮೇಲೆ ಇಲ್ಲಿ ಆತನ ಕುರಿತಾಗಿ ಹೇಳ್ತಾನೆ. ಯಾರನ್ನ ಕುರಿತಾಗಿ? ಅದೇ ಊರಿನ ಅರಸ. ಅವನು ಬೇರೆ ಯಾರು ಅಲ್ಲ, ಅವನು ಸೈತಾನನೇ. ಅವನಿಗೆ ಇನ್ನೊಂದು ಹೆಸರುಂಟು. ಯಾರಿಗೆ? ಅವನು ಕೆರೂಬಿ ಆಗಿದೆ, ನೆರಳು ಕೊಡುವಂತ ಕೆರೂಬಿ ಆಗಿದ್ದ. ಇಲ್ಲಿ ಮುಂದಕ್ಕೆ ನಾವು ಓದ್ತೇವೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ. ಯಾರಪ್ಪ? ಯಾರಿವನು? ಸೈತಾನ ಹೇಗಿರ್ತಾನೆ? ರಾಕ್ಷಸನಾಗಿ ಈ ಕಡೆ 2 ಕೋರೆ ಹಲ್ಲು, ಆ ಕಡೆ 2 ಕೋರೆ ಹಲ್ಲು, ಜೊಲ್ ಸುರಿಸ್ಕೊಂಡು ಇಲ್ಲೇನೋ ಮಾಡ್ಕೊಂಡು, ಅಥವಾ ರಕ್ತನ ಕುಡ್ಕೊಂಡು ಏನೋ ಒಂದು ವಿಚಿತ್ರವಾದಂತ ರೀತಿಯಲ್ಲಿ ಈ ಬರೋದನ್ನ ನಾವು ನೋಡ್ತೇವೆ. ಕೆಲವರು ಹಾಗೆ ವರ್ಣನೆ ಮಾಡ್ತಾರೆ ಸೈತಾನನ್ನ, ಅಲ್ವೇ? ದೆವ್ವಗಳನ್ನ ಹಾಗೆ ವರ್ಣನೆ ಮಾಡ್ತಾರೆ. ಕೆಲವು ದೆವ್ವಗಳನ್ನ ನೀವು ನೋಡಿದಿರಲ್ಲ, ಇಷ್ಟಿಟ್ಟಾಗ್ಲ ಕೋರೆಯವನು, ಈ ಕಡೆ ಕೋರೆಯವನು, ಇಷ್ಟುದ್ದ ಕೋರೆಯವನು, ವಿಚಿತ್ರ. ನೋಡಿದ್ರೆ ಮಕ್ಕಳು ನೋಡ್ರಿ ಹೆದರ್ಕೊಂಡು ಅಲ್ಲೇನೆ ಇದಾಗ್ಬಿಡ್ಬೇಕು, ಪೇಂಟ್ ಆಗ್ಬಿಡ್ಬೇಕು. ಈ ಸೈತಾನ ಆ ರೀತಿಲಿ ಇಲ್ಲ. ಸುಮ್ಮನೆ ನಮ್ಮ ಉತ್ಪ್ರೇಕ್ಷೆ ಅಷ್ಟೇ ಅದು. ಸೈತಾನ ಖಂಡಿತವಾಗಿಯೂ ಆ ರೀತಿ ಇಲ್ಲ. ಸೈತಾನ ಹೆಂಗಿದ್ದಾನೆ ನೋಡ್ರಿ ಇಲ್ಲಿ 28ನೇ ವಚನದಲ್ಲಿ ಏನಂತೆ? ನೀನು ಸರ್ವ ಸುಲಕ್ಷಣ ಶಿರೋಮಣಿ. ಅಬ್ಬಾ. ಅಂದ್ರೆ ಅರ್ಥವೇನಂದ್ರೆ, ಈ ಇವರು ಬರ್ತಾರಲ್ಲ, ಯಾರು ಮಾಡೆಲ್ಸ್ಗಳು ಇದಾರಲ್ಲ, ಸಿನಿಮಾದಲ್ಲಿ ಇದ್ದಾರೆ, ಇನ್ನೆಲ್ಲೋ ಇದ್ದಾರೆ, ಅಲ್ವೇ? ವರ್ಲ್ಡ್ ಇವರು ಬರ್ತಾರೆ, ಮಿಸ್ ವರ್ಲ್ಡ್ ಅವರು ಇವರೆಲ್ಲ ಬರ್ತಾರೆ. ಅವರೆಲ್ಲ ನೋಡುವಾಗ ಅವರೆಲ್ಲರೂ ಇವನ ಮುಂದೆ ಜಗ್ ಕೊಡ್ಬೇಕು ಆ ರೀತಿಲಿ ಅಂತ ನಾವ್ ಹೇಳ್ತೀವಿ. ಬಟ್ ಇವನು ಅವ್ರ ಮುಂದೆ ನಿಲ್ಲಿಸಿದಾಗ ಅವರೆಲ್ಲರೂ ಓಟೆಕ್ ಮಾಡ್ತಾನೆ. ಯಾರು? ಈ ಸೈತಾನ. ಹಾಗಿದ್ದಾನೆ ಇವನು. ನೀನು ಸರ್ವ ಸುಲಕ್ಷಣ ಶಿರೋಮಣಿ. ಈ ಸೈತಾನ ಇದಾನಲ್ಲ, ಸೈತಾನ ಅಷ್ಟರ ಮಟ್ಟಿಗೆ ಇದ್ದಾನೆ. ಆಮೇಲೆ ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ನೋಡ್ರಿ ಇವನು ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಅಂದವಾಗಿದ್ದಾನೆ. ಸೈತಾನನ ಇವತ್ತು ತಂದು ನಮ್ಮ ಮುಂದೆ ನಿಲ್ಸಿದ್ರೆ, ಇವನು ಸೈತಾನಪ್ಪ, ಇವನ ಹೊಡಿರಿ ಅಂತ ಕೇಳಿದ್ರೆ, ನಿನಗೆ ಬುದ್ಧಿಗಿದೆಯೇನಪ್ಪ? ಇವನು ಎಷ್ಟು ಚೆನ್ನಾಗಿದೆ, ಅಂದವಾಗಿದ್ದಾನೆ, ಎಷ್ಟು ಸೌಂದರ್ಯವಾಗಿದ್ದಾನೆ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾನೆ. ಇವನು ಹೋಗಿ ನೀನು ಸೈತಾನ ಅಂತ ಹೇಳ್ತೀಯ ಅಂತ ನಮಗೆ ಹೊಡೆದ್ಬಿಡ್ತಾರೆ. ಸೈತಾನ ಹಂಗೆ. ಸೈತಾನ ಯಾರು? ಇವನು ಸೈತಾನ ಅಂತ ಯಾರು ಕಂಡುಹಿಡಿಯಕ್ಕಾಗೋದಿಲ್ಲ. ಆ ರೀತಿಲಿ ಇದ್ದಾನೆ ಸೈತಾನ. ಆಮೇಲೆ ನಾವು ನೋಡ್ತೇವೆ ಮುಂದೆ, ಇವನು ಎಲ್ಲಿದ್ದ ಅಂತ ಹೇಳುವಾಗ, ಅಲ್ಲ ಇಲ್ಲಿ ನೋಡ್ರಿ ಅವನು ಏನೇನು ಹಾಕೊಂಡಿದ್ದಾನೆ? ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ ಕೆಂಪರಳು, ಸ್ಫಟಿಕ ಎಂಬ ಈ ನವರತ್ನಗಳನ್ನ, ನವರತ್ನಗಳಿಂದ ಭೂಷಿತನಾಗಿದ್ದಾನೆ ಇವನು. ಯಾರಪ್ಪ? ಇವನು ಸೈತಾನ. ಆಮೇಲೆ ಇಲ್ಲಿ ನಾವು ನೋಡ್ತೇವೆ, ಆಮೇಲೆ ಇವನು ಏನ್ ಮಾಡ್ತಾ ಇದ್ದಂತೆ ಕೆಲಸ? 14ನೇ ವಚನ, ನೀನು ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರೂಬಿಯಾಗಿದ್ದಿ. ಎಲ್ಲಾ ಜನರಿಗೆ ರೆಕ್ಕೆ ತೆರೆದು ನೆರಳು ಕೊಡ್ತಾ ಇದ್ದ. ಆ ಎಲ್ಲಾ ಜನರು ಅವನ ರೆಕ್ಕೆಯ ಕೆಳಗಡೆ ಅವರು ಕೊಡ್ತಾ ಇದ್ರು. ನಮ್ಮ ದೇವರಿಗೂ ಒಂದು ಕೀರ್ತನೆ ಹೇಳ್ತಾರೆ, 91ನೇ ಕೀರ್ತನೆ, ನೀವು ತೆಗೆದು ಓದ್ ನೋಡ್ರಿ. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು, ಆತನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿರುವನು. ಈಗ ದೇವರು ನಮಗೆ ತನ್ನ ರೆಕ್ಕೆಗಳನ್ನ ಚಾಚಿ ನಮಗೆ ಆಶ್ರಯ ಕೊಡ್ತಾರೆ. ಸೈತಾನು ಅದೇ ಕೆಲಸ ಮಾಡ್ತಾನೆ ನೋಡ್ರಿ. ಆಮೇಲೆ ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿ ಆಗಿದ್ದಿ. ಕೆರೂಬಿ ಇವನು. ಕೆರೂಬಿ ಅಂದ್ರೆ ಒಬ್ಬ ದೇವದೂತ, ಸೈತಾನ. ಆಮೇಲೆ ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ಈ ಪರಿಶುದ್ಧ ಪರ್ವತದಲ್ಲಿ ಅಂದ್ರೆ ಅದು ಎಲ್ಲಪ್ಪ ಅಂದ್ರೆ ಪರಲೋಕದ ಅತ್ಯುನ್ನತವಾದ ಸ್ಥಾನದಲ್ಲಿ ಅವನನ್ನ ನೆಲೆಗೊಳಿಸಿದ್ದು. ಯಾರನ್ನ? ಇವನ. ಇದೆಲ್ಲ ಬಹಳ ಚಂದವಾಗಿದೆ. ಒಂದು ರೀತಿ ನಾನು ಬೇಗ ಮುಗಿಸ್ಬಿಡ್ತೇನೆ. ಆಮೇಲೆ ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡ್ತಾ ಇದ್ದಿ.
ನಿನ್ನ ಸೃಷ್ಟಿಯ ದಿನದಿಂದ. ನೋಡಿ, ದೇವರು ಸೈತಾನನ್ನ ಸೃಷ್ಟಿ ಮಾಡಿದ. ಯಾವಾಗ ಸೃಷ್ಟಿ ಮಾಡಿದ್ರೆ ಯಾವುದೋ ಒಂದು ಕಾಲದಲ್ಲಿ, ಅದು ಗೊತ್ತಿಲ್ಲ, ಬಹಳ ಹಿಂದೆ. ನಾನು ನೆನೆಸ್ತೀನಿ, ಈ ಭೂಮಿ ಆಕಾಶಗಳು ಸೃಷ್ಟಿಯಾಗಿದ್ದ ಮುಂಚೆಯೇ ದೇವರು ದೇವದೂತರನ್ನ ಸೃಷ್ಟಿ ಮಾಡಿದ. ಸೈತಾನನೂ ಆಗಲೇ ಸೃಷ್ಟಿಯಾದ, ಆವಾಗಲೇ ಅವನು ಸೃಷ್ಟಿಯಾಗಿದ್ದು. ಆಮೇಲೆ ಇಲ್ಲಿ ನಾವು ನೋಡ್ತೇವೆ, ದೇವರ ಪರಿಶುದ್ಧ ಪರ್ವತದ ನೆಲೆಗೊಳಿಸಿದೆನು, ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಾ ಇತ್ತು. ನೋಡಿದ್ರ ಹೇಗೆ ನಡ್ಕೊಳ್ತಾ ಇದ್ದ ಸೈತಾನ? ಬಹಳ ವಿಧೇಯನಾಗಿ ನಡ್ಕೊಳ್ತಾ ಇದ್ದ, ಬಹಳ ಸೌಮ್ಯ ಭಾವದಿಂದ ನಡ್ಕೊಳ್ತಾ ಇದ್ದ. ಆಮೇಲೆ ಇಲ್ಲಿ ನಾವು ನೋಡ್ತೇವೆ ಕಡೆಗೆ 16ನೇ ವಚನ, ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ನೋಡಿ, ಇವನು ಹೇಗೆ ಪಾಪಿಯಾದ. ಮೊದಲು ಇವನು ಪಾಪಿ ಆಗಲಿಲ್ಲ, ಇವನು ಪರಿಶುದ್ಧವಾದ ದೇವದೂತನಾಗಿದ್ದ, ಕೆರೂಬಿಯಾಗಿದ್ದ, ನೆರಳು ಕೊಡುವಂತ ಕೆರೂಬಿಯಾಗಿದ್ದ. ಆದ್ರೆ ಕಡೆಗೆ ಏನಾಯ್ತು, ಇವನಲ್ಲಿ ಪಾಪಿ ಆಗ್ಬಿಟ್ಟ. ಒಂದು ದಿವಸ ಇದ್ದಕ್ಕಿದ್ದಾಗೆ ಪಾಪದ ಸ್ವಭಾವನಲ್ಲಿ ಬಂತು. ಏನ್ ಪಾಪದ ಸ್ವಭಾವನಲ್ಲಿ ಬಂದದ್ದು ಎಂತದ್ದು ನೋಡಿ, ಯೆಶಾಯನ ಬರೆದ ಪ್ರವಾದನೆಗೆ ಬನ್ರಿ, ಅಲ್ಲಿ ತೋರಿಸ್ಬಿಡ್ತೀನಿ. 14ನೇ ಅಧ್ಯಾಯ, ಯೆಶಾಯ 14ನೇ ಅಧ್ಯಾಯ, ಅಲ್ಲಿ ಒಂದು ವಚನ, ಯೆಶಾಯ 14ನೇ ಅಧ್ಯಾಯ ಮತ್ತು 14 ಮತ್ತು 12. ಕರೆಕ್ಟ್, 12. ಉದಯ ನಕ್ಷತ್ರವೇ, ಉದಯ ನಕ್ಷತ್ರ. ನೋಡಿ, ಸೈತಾನಿಗೆ ಏನು ಹೆಸರಿತ್ತು ಮೊದಲು? ಮಾರ್ನಿಂಗ್ ಸ್ಟಾರ್, ಉದಯ ನಕ್ಷತ್ರ ಅಲ್ವೇ? ಆಮೇಲೆ ಬೆಳ್ಳಿಯೇ, ಆಕಾಶವೇ, ಹೇಗೆ ಬಿದ್ದೆ. ಏನಾಯ್ತು? ಇದು ಅವನು ಉನ್ನತವಾದ ಸ್ಥಾನ ಪರಲೋಕದಲ್ಲಿ ದೇವರು ಕೊಟ್ಟಿದ್ದ. ಅದೇನಾಗಿದ್ದಾನೆ, ಅಲ್ಲಿಂದ ಬಿದ್ದಿದ್ದಾನೆ. ಎಲ್ಲಿ ಬಿದ್ದಿದ್ದಾನಪ್ಪ ಅಂದ್ರೆ ಅವನು ಭೂಮಿಗೆ ಬಿದ್ದುಬಿಟ್ಟಿದ್ದಾನೆ. ಆ ಸ್ಥಾನವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ಅವನು. ನೋಡ್ರಿ, ಆಮೇಲೆ ನೀನು ನಿನ್ನ ಮನಸ್ಸಿನಲ್ಲಿ ಹೇಗೆ ಬಿದ್ದ? ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆಯಲ್ಲಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೇರಿಸಿ ಆಸೀನನಾಗುವೆನು. ನೋಡಿ, ಅದೇ ಅವನಲ್ಲಿ ಬಂದಂತ ಪಾಪ. ಅಲ್ಲಿವರೆಗೂ ಅವನು ಬಹಳ ಸರಳವಾಗಿ ಸುಲಕ್ಷಣ ಶಿರೋಮಣಿಯಾಗಿ ಯಾವುದೇ ಅಪರಾಧಗಳಿಲ್ಲದೆ ಅವನು ಕಾಣಿಸ್ಕೊಡ್ತಾ ಇದ್ದ. ಬಟ್ ಒಂದು ಆಸೆ ಅವನಲ್ಲಿ ಬಂತು. ಏನ್ ಆಸೆ ಅಂದ್ರೆ, ನಾನು ಕೂಡ ದೇವರ ಹಾಗೆ ಆಗ್ತೇನೆ. ಅವನು ಕೂಡ ಆಗ ಒಂದು ಇದು ತಗೊಂಡ, ಏನಾದ್ರೆ ನಾವು ಯಾಕೆ ದೇವರಾಗಬಾರ್ದು, ದೇವರ ಹಾಗೆ ಆಗ್ತೀನಿ ಅಂದ್ಬಿಟ್ಟು ಏನ್ ಮಾಡ್ದ? ಇಲ್ಲಿ ಬಹಳ ಚಂದವಾಗಿದೆ ನೋಡ್ರಿ. ನನ್ನ ಸಿಂಹಾಸನವನ್ನು ನೋಡ್ರಿ, ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಂದ ಮೇಲೆ ಏರಿಸಿ ಆಸೀನನಾಗುವೆನು. ಆಮೇಲೆ ಉನ್ನತೋನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿಲ್ಲ. ಇವನು ಅಷ್ಟೇ ಮಾಡಿದ ಕೆಲಸ. ಹಾಗೆ ಅಂದ್ಕೊಂಡ. ಎಲ್ಲಿ ಅಂದ್ಕೊಂಡ? ಅವನ ಹೃದಯದಲ್ಲಿ ಅಂದ್ಕೊಂಡ. ಆಮೇಲೆ ಏನಾಯ್ತು? ಅಲ್ಲೇ ಅವನು ಪಾಪಿಯಾದ, ದೇವರಿಗೆ ತಿರುಗಿ ಬಿದ್ದ. ದೇವರು ಅವನನ್ನ ಆಕಾಶದಿಂದ ಕೆಳಗೆ ಬಿಡಿಸ್ದ. ಅವನು ಎಲ್ಲಿಗೆ ಬಂದು ಬಿದ್ದ ಅಂದ್ರೆ ಈ ಭೂಮಿಗೆ ಬಂದು ಬಿದ್ದ. ಅಲ್ಲಿವರೆಗೂ ಅಲ್ಲೇ ಇದ್ದ, ಮೇಲಿದ್ದ. ಇವಾಗ ನಾನು ಇಷ್ಟೆಲ್ಲ ಯಾಕೆ ಹೇಳ್ದೆ ಅಂದ್ರೆ, ಈ ಹೆಚ್ಚಿಸ್ಕೊಳ್ಳುವಂಥದ್ದು ಇದೆ ನೋಡ್ರಿ, ಯಾವಾಗಲೂ ಹೆಚ್ಚಿಸ್ಕೊಳ್ಳೋದು ಇದು ಸೈತಾನ್ ಬುದ್ಧಿ. ಇದು ಮನುಷ್ಯರಲ್ಲಿ ಇರಬಾರ್ದು ನ್ಯಾಯವಾಗಿ, ಆದ್ರೆ ವಿಶ್ವಾಸಿಗಳಲ್ಲಂತೂ ಇರಲೇಕೂಡದು. ಹೆಚ್ಚಳಿಕೆ ಇರಲೇಬಾರ್ದು. ನಮ್ಮನ್ನು ಯಾವುದೇ ಕಾರಣದ ಹೆಚ್ಚಿಸ್ಕೋಬಾರ್ದು, ಗರ್ವ ಪಟ್ಕೊಳ್ಬಾರ್ದು, ಅಹಂಭಾವ ಪಟ್ಕೊಳ್ಬಾರ್ದು. ದೇವರ ಮುಂದೆ ನಾವು ಬಹಳವಾಗಿ ತಗ್ಗಿ ಬಗ್ಗಿ ನಾವು ನಡಿಬೇಕು. ವಿಶ್ವಾಸಿಗಳೆಲ್ಲರೂ ಹಳೆ ಒಡಂಬಡಿಕೆ ವಿಶ್ವಾಸಿಗಳಾಗಲಿ, ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಲಿ, ಎಷ್ಟು ನಮ್ರತೆಯಿಂದ ತಗ್ಗಿ ಬಗ್ಗಿ ನಡೆದಂತ ಜನರು ಅವರಾಗಲಿ. ಅಬ್ರಾಹ್ಮ ಉದಾಹರಣೆ, ಅವನೆಷ್ಟು ದೀನನಾದಂತ ಒಬ್ಬ ಮನುಷ್ಯ ಅಬ್ರಾಹ್ಮ ಅಲ್ವೇ? ಅವನಷ್ಟು ಐಶ್ವರ್ಯವಂತನಾಗಿದ್ದ, ಆದ್ರೆ ಅವನು ಗರ್ವ ಪಡಲಿಲ್ಲ, ಅಹಂಭಾವ ಪಡಲಿಲ್ಲ, ದೇವರಿಗೆ ವಿಧೇಯನಾದ. ಆದ್ರಿಂದಲೇ ಅವನು ಇವತ್ತು ಕೂಡ ಅವನ ಹೆಸರು ಇವತ್ತು ನಿಂತಿದೆ. ಇವತ್ತು ನಾವು ಕಲಿಬೇಕಾಗಿರೋದು ಅದೇ. ಆದ್ರೆ ಈ ಸಭೆ ಇದೆಯಲ್ಲ, ಯಾವುದು ಲವೋದಿಕೀಯ ಸಭೆ, ಅದು ತನ್ನನ್ನು ಹೆಚ್ಚಿಸ್ಕೊಂಡ್ಬಿಟ್ಟು ಅದು ಪಾಪ ಮಾಡಿಬಿಟ್ಟು
ಕಡೆಗೆ ನಾವು ನೋಡ್ತೇವೆ. ಆದ್ರೂ ಕೂಡ ದೇವರು ಏನ್ ಮಾಡ್ತಾನೆ ನೋಡಿ, ಅದರ ವಿಷಯವಾಗಿ ಒಂದು ಮಾತು ಹೇಳ್ತಾನೆ, ಬಹಳ ನಮ್ಮ ಹೃದಯವನ್ನು ಮುಟ್ಟುವಂತ ಒಂದು ಮಾತು. ಇದೇ 3ನೇ ಅಧ್ಯಾಯ, ಪ್ರಕಟಣೆ 3ನೇ ಅಧ್ಯಾಯ ಮತ್ತು 21ನೇ ವಚನ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾ ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಹಾ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ನೋಡ್ರಿ, ಇಲ್ಲಿ ಈ ಸಭೆಗೆ ಕರ್ತನು ಹೇಳ್ತಾ ಇರುವಂತಹ ಮಾತು ಅದೇನಂತ ಹೇಳುವಾಗ ಸಭೆಗೆ ಹೇಳ್ತಾ ಇದ್ದಾನೆ. ಯಾವ ಸಭೆಗೆ ಅಂದ್ರೆ ಈ ಸಭೆಗೆ ಹೇಳ್ತಾ ಇದ್ದಾನೆ. ಈ ಸಭೆಗೆ ಆತನು ಹೇಳ್ತಾ ಇದ್ದಾನೆ. ಯಾವುದಕ್ಕೆ? ಲವೋದಿಕೀಯ ಸಭೆಗೆ. ಇಲ್ಲಿ ಇಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾವನಾದ್ರು ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ನಾನು ಒಳಗೆ ಬರ್ತೇನೆ, ನಿನ್ನ ನಾಶವಾಗಿ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ. ಅದೇ ಅದರ ಅರ್ಥ, ನಾಶವಾಗ್ಲಿಕ್ಕೆ ಬಿಡುವುದಿಲ್ಲ. ನನ್ನ ಬಳಿಗೆ ಬಂದವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಸ್ವಾಮಿಯ. ಇಲ್ಲೂ ಕೂಡ ಅದೇ ಮಾತು ಹೇಳ್ತಾನೆ. ಎಂತ ಕನಿಕರವುಳ್ಳಂತ ದೇವರು ನಮ್ಮ ದೇವರು ನೋಡಿ. ಆಮೇಲೆ ನಾವು ನೋಡ್ತೇವೆ, ಬಾಗಿಲು ತೆರೆದ್ರೆ ನಾನು ಒಳಗೆ ಬರ್ತೇನೆ, ಹೃದಯೊಳಗೆ ಬರ್ತೇನೆ. ಆಮೇಲೆ ಅವನ ಸಂಗಡ ಊಟ ಮಾಡ್ತೇನೆ, ಅಂದ್ರೆ ಅವನ ಅನ್ಯೋನ್ಯತೆಯನ್ನು, ಅವನಿಗೆ ಅನ್ಯೋನ್ಯತೆ, ನನ್ನ ಅನ್ಯೋನ್ಯತೆ ಅವನಿಗೆ ಕೊಡ್ತೇನೆ. ಆಮೇಲೆ ನಾನು ಜಯ ಹೊಂದಿ ನನ್ನ ತಂದೆಯ ಸಿಂಹಾಸನದಲ್ಲಿ ತಂದೆಯ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಇವತ್ತು ಈ ಸಭೆನ ದೇವರು ಇಂಥ ದುಷ್ಟ ರೀತಿಯಲ್ಲಿ ಕೀಳ್ಮಟ್ಟಕ್ಕೆ ಈ ಸಭೆ ದಾಟಿ ಹೋದ್ರೂ ಕೂಡ ದೇವರು ಇನ್ನೂ ಕಡೆ ಪ್ರೀತಿ, ಮಮತೆ ತೋರಿಸ್ತಾ ಏನಪ್ಪಾ ಅಂದ್ರೆ, ನಾನು ನಿನ್ನ ಮೇಲಕ್ಕೆ ಎತ್ತುತ್ತೀನಿ, ನನ್ನ ಕಡೆ ತಿರ್ಕೋ ಅಷ್ಟೇ, ನನ್ನ ಕಡೆಗೆ ತಿರ್ಕೋ, ಪಶ್ಚಾತ್ತಾಪ ಪಡು ಅಷ್ಟೇ ದೇವರು ಕೇಳ್ತಾ ಇರೋದು ಈ ಸಭೆಗೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರು ಏನನ್ನ ಮೆಚ್ತಾನೆ? ಸಭೆಯಲ್ಲಿ ಏನನ್ನ ಮೆಚ್ತಾನೆ? ನಮ್ಮೊಳಗೆ ಏನನ್ನ ಮೆಚ್ತಾನೆ? ನಮ್ಮ ಕುಟುಂಬದಲ್ಲಿ ಏನನ್ನ ಮೆಚ್ತಾನೆ? ಇವತ್ತು ಅದನ್ನೇ ನಾವು ಸಾಧಿಸಬೇಕು, ಅದನ್ನೇ ನಾವು ಮಾಡಬೇಕು. ದೇವರು ದೀನತೆಯನ್ನು ಬಹಳವಾಗಿ ಮೆಚ್ತಾನೆ, ಪ್ರೀತಿಯನ್ನು ಬಹಳವಾಗಿ ಮೆಚ್ತಾನೆ, ಕರುಣೆಯನ್ನು ಬಹಳವಾಗಿ ಮೆಚ್ತಾನೆ, ವಿಧೇಯತನು ಬಹಳವಾಗಿ ಆತನು ಮೆಚ್ತಾನೆ. ಇವತ್ತು ದೇವರಿಗೆ ಬೇಕಾದದ್ದು ವಿಧೇಯತೆ. ಆಮೇಲೆ ಇದೆಲ್ಲ ಸರಿ ಹೋದ್ರೆ ನಾವು ಮಾಡುವಂತ ಆರಾಧನೆ ಇದೆ ನೋಡ್ರಿ, ನಾವು ಮಾಡುವಂತ ಆರಾಧನೆ ಖಂಡಿತವಾಗಿ ಅದು ದೇವರಿಗೆ ಮೆಚ್ಚುಗೆ ಆದಂತ ಆರಾಧನೆ. ಅದು ಅದ್ರಲ್ಲಿ ಯಾವುದು ಅಂತ ಸಂದೇಹ ಇಲ್ಲ. ಈಗಾಗಲೇ ಸಮಯ ದಾಟಿ ಹೋಯ್ತು. ನನ್ನ ಮಾತುಗಳು ಮುಗಿಸ್ತೇನೆ, ನಿಮ್ಮ ಮನೆಗೆ ಹೋಗಿ ಇದನ್ನ ಸ್ಟಡಿ ಮಾಡಿ. ಈ ಲವೋದಿಕೀಯ ಸಭೆಯ ವಿಷಯ ಕುರಿತಾಗಿ ದೇವರು ಬಹಳ ಖಡಾಖಂಡಿತವಾಗಿ ಮಾತಾಡ್ತಾನೆ. ಅದೇ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಮಾತಾಡ್ತಾನೆ. ನಾನು ನೋಡಿದ್ದೇನಂದ್ರೆ, ಇಷ್ಟು ದ್ರೋಹ ಮಾಡಿದ್ರು ಈ ಸಭೆಯನ್ನ ದೇವರು ಬಹಳವಾಗಿ ಕನಿಕರದಿಂದ ಮಾತಾಡ್ತಾರೆ ಈ ಸಭೆಯಿಂದ. ಯಾಕೆಂದ್ರೆ ಯಾರು ನಾಶವಾಗುವುದು ದೇವರಿಗೆ ಇಷ್ಟ ಇದೆ. ಅಂತಹ ದೇವರು ನಮ್ಮ ಕರುಣಾಮಯ ಆಗಿರುವಂತಹ ದೇವರು. ಇಂತಹ ದೇವರು ಕರ್ತನು ನಮಗೆ ಕೊಟ್ಟಿದ್ದಾನೆ. ಆತನ ಮಕ್ಕಳಾಗಿದ್ದೇವೆ, ದೇವರ ಸ್ವಕೀಯ ಜನರು ನಾವಾಗಿದ್ದೇವೆ. ಇವತ್ತು ನಮಗಿರುವಂತಹ ಒಂದೇ ಒಂದು ಗುರಿ, ನಮ್ಮ ಕರ್ತನನ್ನು, ನಮ್ಮ ದೇವರನ್ನು ಯಾವ ರೀತಿಯಲ್ಲಿ ಮೆಚ್ಚಿಸಬೇಕು. ದೇವರು ನಮಗೆ ಬೇಕಾದ ಕೃಪೆಯನ್ನು ಕೊಡಲಿ. ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಕರ್ತನನ್ನು ಪ್ರೀತಿ ಮಾಡೋಣ, ಆತನ ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡೋಣ, ಆತನಿಗೆ ವಿಧೇಯರಾಗಿ ನಡೆಯೋಣ. ಸಭೆಯಲ್ಲಿ ಒಂದು ಒಳ್ಳೆಯ ಮಕ್ಕಳಾಗಿ, ದೇವ ಜನರಾಗಿ ನಾವು ಜೀವಿಸೋಣ. ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋಣ. ಒಬ್ಬೊಬ್ಬರ ಕಷ್ಟ ಸುಖಗಳಲ್ಲಿ ನಾವು ಸಹಾಯ ಮಾಡ್ತಾ ಬರೋಣ. ಹೀಗೆ ನಾವು ನಮ್ಮ ಕ್ರಿಸ್ತಿಯ ಜೀವಿತವನ್ನು ನಾವು ಜೀವಿಸ್ತಾ ಬರುವ ಹಾಗೆ ದೇವರು ನಮ್ಮೆಲ್ಲರಿಗೂ ವಿಶೇಷವಾದ ಕೃಪೆಯನ್ನು ಕೊಡಲಿ. ಆಮೇಲೆ